ಜ್ಞಾನದ ದಾರಿದೀವಿಗೆಯನ್ನು ಹರಿಸುವಂತಹ ಎಲ್ಲ ಶಿಕ್ಷಕರಿಗೆ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ದಿವಸ 3 ಜನ ತ್ರಿಮೂರ್ತಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದು ನಮ್ಮಂಥ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇವೆ ನೀಡಲು ನಮಗೆ ಸಂಪ್ರೀತಿಯನ್ನು ಕೊಟ್ಟಂತಹ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಜೊತೆ ಅದೆಷ್ಟೋ ಕೆಲಸದ ಒತ್ತಡವನ್ನು ಇದ್ರೂ ಕೂಡ ಪ್ರೀತಿಯಿಂದ ಹಬ್ಬಕ್ಕ ಉತ್ಸವ ಸಮಿತಿಯ ಕರೆಗೆ ಓಗೊಟ್ಟು ಬಂದವರು ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಸನ್ಮಾನ್ಯ ಶ್ರೀ ಕೆ ರಾಜು ಮೊಗವೀರ KS, ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಬ್ಬಕ್ಕ ಉತ್ಸವ ಸಮಿತಿಯನ್ನು ಸುದೀರ್ಘವಾಗಿ 28 ವರ್ಷಗಳ ಕಾಲ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮಗೆ ಸ್ಫೂರ್ತಿಯನ್ನು ನೀಡುವಂತಹ ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿಯವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ GS ಶಶಿಧರ್ KES ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲೆಯವರು ಬರಬೇಕಿತ್ತು. ಕಾರಣಾಂತರಗಳಿಂದ ಈ ವಲಯದ BO ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸ್ವಲ್ಪ ಹೊತ್ತಿನಲ್ಲೇ ಸೇರ್ಕೊಳ್ತಾರೆ. ಹಿರಿಯರು, ಮೊಗವೀರ ಸಮಾಜದ ಹಿರಿಯರು ಮತ್ತು ನಮ್ಮ ಸಮಿತಿಯ ಗೌರವ ಉಪಾಧ್ಯಕ್ಷರಾದಂತಹ ಸದಾನಂದ ಬಂಗೇರವರು, ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು, ಮಾಧ್ಯಮ ಮಿತ್ರರು, KMK ಮಂಜನಾಡಿಯವರು ಎಲ್ಲ ಸೇರ್ಕೊಂಡಿದ್ದೇವೆ. ಇನ್ನೊಬ್ಬರು ಸನ್ಮಾನಿತರು ಬಂದ ಕೂಡಲೇ ಕಾರ್ಯಕ್ರಮ ಆರಂಭವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರನ್ನ ಕೂಡ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ, ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ನಮ್ಮ ಸಮಿತಿಯ ಸಂಪೂರ್ಣ ಬೆಂಬಲಿಗರು, ಈ ಸಮಿತಿಯ ಬೆನ್ನೆಲುಬಾಗಿರುವಂತಹ ಗೌರವಾಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ಅವರೆಲ್ಲರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಆರಂಭಿಸೇ ಬಿಟ್ಟೆವು. ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತದೊಂದಿಗೆ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದಾರೆ ನಮ್ಮ ಸಮಿತಿಯ ತಾಯಂದಿರು. जय हे कर्नाटक माते, जय
ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತರಾದಂಥ ಹಿರಿಯರು ಶ್ರೀ KR ಚಂದ್ರ ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ದಯವಿಟ್ಟು ಸರ್ ವೇದಿಕೆಯ ಮುಂಭಾಗದಲ್ಲಿ ಸೇರಿಕೊಂಡು ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಶ್ರೀ ಆಲಿ ಹಬ್ಬ ಅವರು ಹಾಗೂ ದೇವಕಿ ಉಳ್ಳಾಲ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಈ ಕಾರ್ಯಕ್ರಮವನ್ನು ಬಂದಂಥ ಎಲ್ಲರನ್ನ ಕೂಡ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದಿನಕರ್ ಉಳ್ಳಾಲ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಬಂದಿರುವ ಎಲ್ಲ ಬಂಧು ಭಗಿನಿಯರೇ, ನಿವೃತ್ತ ಶಿಕ್ಷಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಸಮಯಕ್ಕೆ ಬೆಲೆ ಕೊಡುವವರು ಹಬ್ಬಕ್ಕೂ ಸಮಿತಿಯವರು. ಯಾವಾಗಲೂ ಹಬ್ಬಕ್ಕೂ ಸಮಿತಿ ಸಮಯಕ್ಕೆ, ಯಾವ ಸಮಯಕ್ಕೆ 3:30 ಅಂತೇಳಿದರೆ 3:30 ಗಂಟೆಗೆ ಪ್ರಾರಂಭವಾಗ್ತದೆ. ಆಗಿದೆ. ನಾವು ಕಳೆದ 28 ವರ್ಷಗಳಿಂದ ಹಬ್ಬಕ್ಕ ಉತ್ಸವವನ್ನು ನಡೀತಾ ಬಂದಿದೆ. ಈ ಹಬ್ಬಕ್ಕ ಉತ್ಸವದ ಒಟ್ಟಿಗೆ 2 ಮಹಿಳೆಯರಿಗೆ ಪ್ರಶಸ್ತಿ ಕೊಡುವುದಲ್ಲದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಲ್ಲದೆ ನಾವು ಪ್ರತಿಯೊಂದು ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ. 12 ತಿಂಗಳು 12 ಕಾರ್ಯಕ್ರಮ. ಇವತ್ತು ಶಿಕ್ಷಕರ ದಿನಾಚರಣೆ, ಇನ್ನು ನಮ್ಮದು ಕನ್ನಡ ರಾಜ್ಯೋತ್ಸವ ದಿವಸನೇ, ಸ್ವಾತಂತ್ರ್ಯೋತ್ಸವ ದಿವಸನೇ, ಎಲ್ಲ ಕಾರ್ಯಕ್ರಮ ತಿಂಗಳಿಗೆ ನಾವು ಉಪನ್ಯಾಸ ಕಾರ್ಯಕ್ರಮ ಕೂಡ ಮಾಡಿಕೊಂಡು ಬಂದಿದ್ದೇವೆ. ಕಡೆಯದಾಗಿ ಫೆಬ್ರವರಿ ತಿಂಗಳಲ್ಲಿ ನಮ್ಮದು ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಮುಕ್ತಾಯ ಹಾಕಿಕೊಂಡು ಬರ್ತಾ ಇದ್ದೇವೆ. ಹಲವಾರು ಸಮಯಗಳಲ್ಲಿ ಸ್ವಲ್ಪ ಸಮಯದಿಂದ 10-12 ವರ್ಷಗಳಿಂದ ನಾವೇ ಧನ ಸಂಗ್ರಹ ಮಾಡಿಕೊಂಡು ನಾವು ಹಬ್ಬಕ್ಕೋತ್ಸವವನ್ನು ಮಾಡ್ತಾಯಿದ್ದೆವು. ನಂತರ ಸರ್ಕಾರ ಒಂದು 8 ವರ್ಷ ಹಬ್ಬಕ್ಕೋತ್ಸವಕ್ಕೆ ಇದು ಕೊಟ್ಟಿದೆ. ನಂತರ ಕೊರೋನಾ ನಂತರ ಹಬ್ಬಕ್ಕೋತ್ಸವಕ್ಕೆ ಅಥವಾ ಹಬ್ಬಕ್ಕ ಸಮಿತಿಗೆ ಯಾವುದೇ ಧನ ಆಗಲಿಲ್ಲ. ನಾವೇ ಸ್ವಂತ ನಮ್ಮ ಎಲ್ಲರಿಂದ ಕಲೆಕ್ಷನ್ ಮಾಡಿಕೊಂಡು ನಾವು ಹಬ್ಬಕ್ಕೋತ್ಸವವನ್ನು ಮಾಡ್ತಾಯಿದ್ದೇವೆ. ಇವತ್ತಿನ ವಿಶೇಷವಾಗಿ ನಮ್ಮ ಸರ್ವಪಳ್ಳಿ ರಾಧಾಕೃಷ್ಣರವರ ಜನ್ಮದಿನಾಚರಣೆ 5ನೇ ತಾರೀಕು ಆಗಿದ್ದರೂ ಕೂಡ ಪ್ರತಿ ವರ್ಷ ನಾವು ಆ 5ನೇ ತಾರೀಕು 6ನೇ ತಾರೀಕೆ ಬಿಟ್ಟು ಬೇರೆ ದಿವಸ ಮಾಡ್ತಾಯಿದ್ದೀವಿ. ಯಾಕಂದರೆ ಎಲ್ಲ ಟೀಚರ್ಗಳು ಆ ದಿವಸ ಅಥವಾ ಬ್ಯುಸಿಯಾಗಿರ್ತಾರೆ. ಆದರೂ ಇವತ್ತು 12 ತಾರೀಕೆ ನಾವು ಪ್ರಾರಂಭ ಮಾಡಿದೆ. ವಿಶೇಷವಾಗಿ ನಮ್ಮದು ಏನಂತ ಹೇಳಿದರೆ, ನಿವೃತ್ತ ಶಿಕ್ಷಕರನ್ನು ಅವರನ್ನು ಸನ್ಮಾನಿಸುವಂಥ ಕೆಲಸ ನಿರಂತರವಾಗಿ ನಾವು ಮಾಡ್ತಾಯಿದ್ದೇವೆ. ಕಳೆದ 25 ವರ್ಷಗಳಿಂದ ಮಾಡ್ತಾಯಿದ್ದೇವೆ ನಿರಂತರವಾಗಿ ಇವರನ್ನು ಸನ್ಮಾನ ಮಾಡುವಂಥ. ಯಾಕಂದರೆ ಯಾರು ಶಿಕ್ಷಕರಿದ್ದಾರೆ ಅವರನ್ನು ಸನ್ಮಾನಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ, ವಿವಿಧ ಸಂಘ ಸಂಸ್ಥೆಗಳು ಮಾಡ್ತಾಯಿದೆ. ಆದರೆ ನಿವೃತ್ತಿ ಆದ ನಂತರ ಅವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡೋದು ಈ ಪ್ರದೇಶದಲ್ಲಿ ಇರೋದು ಒಂದೇ ಹಬ್ಬಕ್ಕೂ ಸಮಿತಿ ಮಾತ್ರ, ಬೇರೆ ಯಾರು ಮಾಡಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸರಿಯಾಗಿ ಸಮಯಕ್ಕೆ ಬಂದಾಗೆ ಅದೇ ರೀತಿಯಲ್ಲಿ ಬೇಗ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ನಮ್ಮ ಕುಲಸಚಿವರು. ಅವರು ನಮ್ಮೊಟ್ಟಿಗೆ ಮುಂಚೆನೂ ಇದ್ದರು, ಏಕೆಂದರೆ ಇಲ್ಲೇ ನಮಗೆ ತಹಸೀಲ್ದಾರ್ ಆಗಿದ್ದರು. ನಮ್ಮ ಹಬ್ಬಕ್ಕೂ ಸಮಿತಿಗೆ ಹಲವಾರು ಕಾರ್ಯಕ್ರಮಕ್ಕೆ ಸಹ ಬಂದಿದ್ದರು. ಶ್ರೀ ರಾಜೀವ್ ಮೊಗವೀರರವರು ನಮ್ಮೊಟ್ಟಿಗೆ KS ರವರು, ಅವರು ಕೂಡ ನಮ್ಮ ವಿಶ್ವವಿದ್ಯಾನಿಲಯದ ಕುಲ ಸಚಿವರಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿಯ ಶಾಸಕರಾಗಿದ್ದವರು ನಮ್ಮ ಜಯರಾಮ್ ಶೆಟ್ಟಿಯವರು. ನಮ್ಮ ಇವತ್ತು ಆ ಪ್ರಾರಂಭದ ಹಂತದಲ್ಲಿ ಈ ಹಬ್ಬಕ್ಕ ಉತ್ಸವ ಸಮಿತಿಯವರು ತುಳು ಅಕಾಡೆಮಿಯೊಟ್ಟಿಗೆ ಪ್ರಾರಂಭಿಸಿಕೊಂಡು ಹಬ್ಬಕ್ಕ ಉತ್ಸವವನ್ನು ಶಿವರಾಮ್ ಕಾರಂತರವರು ಮತ್ತು ವೀರೇಂದ್ರ ಹೆಗ್ಡೆ ಅವರ ದಿವ್ಯ ಹಸ್ತದಿಂದ ಪ್ರಾರಂಭಗೊಂಡಂಥ ಹಬ್ಬಕ್ಕ ಉತ್ಸವ ಇವತ್ತು ಕೂಡ ನಡೆದುಕೊಂಡು ಬರ್ತಾ ಇದೆ. ಆ ಸಂದರ್ಭದಲ್ಲಿದ್ದ ನಮ್ಮ ಶಾಸಕರಾಗಿದ್ದ ಜಯರಾಮ್ ಶೆಟ್ಟಿಯವರು, ಈಗ ಮಾಜಿ ಶಾಸಕರು, ಅದು ನಮ್ಮ ಬೆನ್ನೆಲುಬು ಆಗಿದ್ದಾರೆ ನಮ್ಮ ಹಬ್ಬಕ್ಕ ಸಮಿತಿಯ. ಅವರು ಜಯರಾಮ್ ಶೆಟ್ಟಿಯವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಇವತ್ತು ಅವರ ಬದಲಿಗೆ BA ಅವರು ಬರ್ತಾರೆ, ಇನ್ನು ಕೆಲವು ನಿಮಿಷಗಳು ಬರ್ತಾರೆ. ಅವರಿಗೆ ಸಹ ಬಂದ ಕೂಡಲೇ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ವಿಶೇಷವಾಗಿ ಕೇಂದ್ರ ಬಿಂದು ಆಗಿದ್ದವರು ಇವತ್ತು ಬೇರೆ ಯಾರಲ್ಲ, ನಮ್ಮ 3 ನಿವೃತ್ತ ಶಿಕ್ಷಕರಾದರು. ನಮ್ಮ ಒಬ್ಬರ ಬಗ್ಗೆ ನಾನು ಖಂಡಿತವಾಗಿ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಹಬ್ಬಕ್ಕ ಉತ್ಸವ ಸಮಿತಿಯ ಬಗ್ಗೆ ಗೊತ್ತಿರುವವರು KR ಚಂದ್ರವರು. ಪ್ರಾರಂಭ ಹಂತದಲ್ಲಿ ನಾವು ಒಂದ್ಸಲ ಅಮೃತ ಸೋಮೇಶ್ವರವರು, ಇದಿನಪ್ಪನವರು, ವಿವೇಕ್ ರೈ ಅವರು, ಜಯರಾಮ್ ಶೆಟ್ಟಿಯವರು, ನಾನು ಮತ್ತು ಭಾಸ್ಕರ್ ಕೋಳಿ ಅವರೆಲ್ಲ ಸೇರಿಕೊಂಡು ಇರುವಂಥ ಸಮಿತಿ ರಚಿಸುವಾಗ ಪ್ರಪ್ರಥಮಕ್ಕೆ ನಮ್ಮೊಟ್ಟಿಗಿದ್ದವರು ನಮ್ಮ KR ಚಂದ್ರರು. ಆ ಸಂದರ್ಭದಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು. ಭಾಸ್ಕರ್ ಕೋಳಿ ಅವರೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಈಗ ಕೂಡ ಅವರು ಲವಲೈಕ್ಯತೆಯಿದ್ದಾರೆ, ಯಾಕಂದರೆ ಹಲವಾರು ಬಾರಿ ಅವರು ನಮ್ಮೊಟ್ಟಿಗೆ ಇದ್ದುಕೊಂಡು ಅವರ ಪರಿಚಯವನ್ನು ಹೇಳಲಿಕ್ಕೆ ಹೇಳ್ತಾರೆ, ಅನುಭವವನ್ನು ಅವರು ಹೇಳ್ತಾ ಇದ್ದಾರೆ. ಆಗ ಅವರ ಬಗ್ಗೆ ವಿವರ ಆಗಿರ್ತೇನೆ. ನಮ್ಮ ಅಮೃತ ಸೋಮೇಶ್ವರ ಅವರೊಟ್ಟಿಗೆ ಇದ್ದುಕೊಂಡು ನಮ್ಮೊಟ್ಟಿಗಿದ್ದು ಸಾಹಿತ್ಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದವರು ನಮ್ಮ KR ಚಂದ್ರರು. ಅವರನ್ನು, ಅವರ ದಂಪತಿಗಳು, ಮತ್ತು ಅವರ ಮಗಳು ಯಾರಿದ್ದರೆ ಅವರನ್ನು ಕೂಡ ಯಾರಿದ್ದರೆ ನಾನು ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ನಿಮ್ಗೆಲ್ರಿಗೂ ಹಬ್ಬಕ್ಕೆ ಸಮಿತಿಯ ಪರವಾಗಿ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾಯಿದ್ದೆ. ನಾನು ಪರಿಚಯ ನೋಡುವಾಗ ಡಾಕ್ಟರ್ ಇಸ್ಮಾಯಿಲ್ ರವರದ್ದು ಇಷ್ಟು ದೊಡ್ಡ ಪರಿಚಯವನ್ನು ಓದಲಿಕ್ಕೆ ಅಥವಾ ನೋಡಲಿಕ್ಕೆ ಅವರ ಸಾಧನೆಯನ್ನು ನೋಡಿದರೆ ಉಂಟಲ್ಲ, ನಾವು ಮಾಡಿದ ಸಾಧನೆ ಏನಿಲ್ಲ. ನೀವು ಇಷ್ಟುವರೆಗೆ ಎಲ್ಲ ಸಂಘ ಸಂಸ್ಥೆ ಎಲ್ಲ ವಿಷಯದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಅಥವಾ ಯಾವುದೇ ಪ್ರತಿಷ್ಠಾನ ಸಂಬಂಧಪಟ್ಟಾಗಿ ಶಾಂತಿ ಪ್ರತಿಷ್ಠಾನ ಆಗಲಿ ಇಲ್ಲೆಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ನಿವೃತ್ತ ಆಗಿದ್ರು ಕೂಡ, ಇವರೆಲ್ಲ ನಿವೃತ್ತ ಆಗಿದ್ರು ಕೂಡ ಅವರ ಸಾಧನೆಯನ್ನು ಇನ್ನೂ ಕೂಡ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಸಿರಿಲ್ ವೇಗಸ್ ಅವರು ಸೆಂಟ್ ಸೆಬೆಸ್ಟಿಯನ್ ಶಾಲೆಯವರು ಧನಲಕ್ಷ್ಮಿ ಗಟ್ಟಿ ಅವರ ಮಾಸ್ಟರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೊಡಿತಿದ್ರು, ನಾನು ಮಾರ್ಕ್ಸ್ ಒಂದು ಕಡಿಮೆ ಮಾಡಿದೆ ಅಂತೇಳಿ. ಸೆಂಟ್ ಸೆಬೆಸ್ಟನ್ ನಾನು ಅಲ್ಲೇ ಕಲ್ತದ್ದು, ಅಲ್ಲಿ ಸೆಂಟ್ ಸೆಬೆಸ್ಟನ್ ಅಲ್ಲ, ಆವಾಗ ಹೋಲಿ ಏಂಜಲ್ಸ್ ಇತ್ತು. ನಾನು 7ನೇ ಕ್ಲಾಸ್ನವರೆಗೆ ಅಲ್ಲೇ ಕಲ್ತವರು. ನಂತರ ಸೆಂಟ್ ಎಲೋಸಿಸ್ಗೆ ಹೋದದ್ದು, ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದೆ. ನಾನೇ ಅಲ್ಲೇ ಸೆಂಟ್ ಸೆಬೆಸ್ಟನ್ ಅವರ ಹಳೆಯ ವಿದ್ಯಾರ್ಥಿ. ಆದ್ದರಿಂದ ನನಗೆ ಹೆಮ್ಮೆ ಆಗ್ತದೆ, ನೀವು ಕೂಡ ಎಲ್ಲಿ ಇದ್ದೀರಾ ಅಂತೇಳಿ. ಸಿರಿಲ್ ವೇಗಸ್ ನಿಮ್ಮ ಕೂಡ ಸಾಧನೆಯನ್ನು ನೋಡಿ ತುಂಬ ನಮಗೆ ಹೆಮ್ಮೆ ಆಗ್ತದೆ. ಈಗ ನಿಮ್ಮ ಪರಿಚಯವನ್ನು ಹೇಳಲಿಕ್ಕಿದ್ದಾರೆ ನಮ್ಮ ಶಶಿಕಲಾ ಗಟ್ಟಿಯವರು. ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ಪರಿಚಯವನ್ನು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಸದನ ಮಂಗೇರವರು ಮಗುವೀರ ಸಂಘದ ಅಧ್ಯಕ್ಷರು ಆ ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗೆ ಇದ್ದವರು, ಹಬ್ಬಕ್ಕೂ ಸಮಿತಿ ಒಟ್ಟಿಗೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಆಲೇಪನವರಿದ್ದಾರೆ, ಅದೇ ರೀತಿ ದೇವಕಿ ಉಳ್ಳಾಲ್ರವರಿದ್ದಾರೆ, ನಮ್ಮ ಎಲ್ಲ ಗೌರವ ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ಹಬ್ಬಕ್ಕ ಸಮಿತಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನೀವು ಆಸೀನರಿದ್ದೀರಿ. ಅದೇ ರೀತಿಯಲ್ಲಿ ಬಂದಿರುವಂಥ ಎಲ್ಲ ಮಹಿಳೆಯರು, ವಿಶೇಷವಾಗಿ ನಮಗೆ ಉತ್ತೇಜನ ಕೊಡುವುದಲ್ಲ ಮಹಿಳೆಯರು, ಅದು ಸ್ವಸಹಾಯ ಗುಂಪಿನವರಾಗಲಿ ಅಥವಾ ಅಂಗನವಾಡಿಯವರಾಗಲಿ, ಅದೇ ರೀತಿಯಲ್ಲಿ ಬಂದಿರೋ ಎಲ್ಲ ಬಂಧು ಭಗಿನಿಯರಿಗೆ ನಾನು ಹಬ್ಬಕ್ಕೂ ಸಮಿತಿಯ ಪರವಾಗಿ ನಮ್ಮ ವಿಶೇಷವಾಗಿ ಇವತ್ತು ಕನ್ನಡ ಗೀತೆಯನ್ನು ಹಾಡಿದಂಥ ಎಲ್ಲ ನಮ್ಮ ಹಬ್ಬಕ್ಕನ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ನಮ್ಮ ಈ ಹಬ್ಬಕ್ಕಳ ಒಂದು ಕಾರ್ಯಕ್ರಮದ ಯಾವುದೇ ಒಂದು ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮವಿದ್ದರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸುವುದು ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಪ್ರೋತ್ಸಾಹಿಸಿದರೆ ಇವತ್ತು ಹಬ್ಬಕ್ಕನ ಹೆಸರು ಇವತ್ತು ದೇಶಾದ್ಯಂತ ಅಥವಾ ಎಲ್ಲ ಕಡೆಯಲ್ಲಿ ಪಸರಿಸಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದರೆ, ನಾವು ಏನು ಕಾರ್ಯಕ್ರಮ ಕೊಟ್ಟಿದ್ದೇವೆ 28 ವರ್ಷ ಮೊದಲು ಹಬ್ಬಕ್ಕನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಊರುಂಡು ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಿಂದ ಅವರನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದ ಹಬ್ಬಕ್ಕೂ ಸಮಿತಿಯವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಆ ಹಬ್ಬಕ್ಕೂ ಸಮಿತಿಯ ಒಟ್ಟಿಗೆ ಇರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ನನ್ನ ಮಿತ್ರರು ಆದ ಮಂಜಿನಾಡಿಯವರಿದ್ದಾರೆ, ಇವರು ಡಾಕ್ಟರ್ ಇಸ್ಮಾಯಿಲ್ ರವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಆ ಎಳೆಯ ವಯಸ್ಸಿನಲ್ಲಿ ಮಂಜಿನಾಡಿಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಅವರ ಪರಿಚಯ ಮತ್ತು ಇವರ ಪರಿಚಯ ಒಟ್ಟೊಟ್ಟಿಗೆ ನೋಡುವಾಗ ಒಳ್ಳೆ ರೀತಿಯಲ್ಲಿ ಇವರ ಮಂಜಿನಾಡಿಯವರಿದ್ದಾರೆ. ಅವರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ನಮ್ಮ ದಂಪತಿಗಳು ಇಸ್ಮಾಯಿಲ್ ಅವರು ಸಹ ಇದ್ದಾರೆ. ನಮ್ಮ ಸಿರಿಲ್ ಅವರ ವೇಗಸ್ ಅವರ ದಂಪತಿ ಕೂಡ ಇದ್ದಾರೆ, ಅವರು ಕೂಡ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಧನಲಕ್ಷ್ಮಿ ಗಟ್ಟಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಕೂಡ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ, ಮಗದೊಮ್ಮೆ ಬಂದಿದೆ ಎಲ್ಲರಿಗೂ ಸಹ ನಮ್ಮ ಕಾರ್ಯಕ್ರಮ 4:45 ಗಂಟೆಗೆ ಮುಗಿಬೇಕು ಅಂತ ಹೇಳಿಕೊಂಡು ನಾವು ಆದಷ್ಟು ಬೇಗವಾಗಿ ಈಗ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದೇವೆ. ಆದ್ದರಿಂದ ಮಗದೊಮ್ಮೆ ಬಂದವರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತಿಸಿದಂಥ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಾರಣಕರ್ತರಾದಂಥ ದಿನಕರ್ ಉಳ್ಳಾಲ್ ಸರ್, ನಿಮಗೂ ಹೃದಯ ತುಂಬಿದಂಥ ಧನ್ಯವಾದವನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ 28 ವರ್ಷಗಳ ಹಿಂದೆ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯನ್ನು ಪ್ರಾರಂಭಿಸಿಕೊಂಡು ಸತತವಾಗಿ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಹೇಳಿದಾಗೆ ವರ್ಷದಲ್ಲಿ 12 ಕಾರ್ಯಕ್ರಮಗಳನ್ನು, ಹಬ್ಬಕ್ಕ ಉತ್ಸವವನ್ನು ಬಿಟ್ಟು ವರ್ಷದಲ್ಲಿ 12 ಕಾರ್ಯಕ್ರಮಗಳನ್ನು ಆಚರಿಸುವಂಥ ಒಂದು ಸಾಂಸ್ಕೃತಿಕ ಸಮಿತಿ ಇದ್ದರೆ ಅದು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಜಾತಿ ಮತ ಭೇದವಿಲ್ಲದೆ ಈ ಪರಿಸರದಲ್ಲಿ ಎಲ್ಲರೊಂದಿಗೂ ಸೌಹಾರ್ದಯುತವಾದಂಥ ಒಂದು ಸಂಘಟನೆ ಇದ್ದರೆ ಅದು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ. ಅದು ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ದಿನಕರ್ ಉಳ್ಳಾಲ್ರವರ ಮಾರ್ಗದರ್ಶನದಲ್ಲಿ ನಮ್ಮ ಸದಾನಂದ ಬಂಗೇರ, ಆಲಿಯಬ್ಬ ಮೊದಲಾದವರ ಅವರ ನಗುಮುಖದ ಆ ಒಂದು ಅತ್ಯುತ್ತಮವಾದಂತಹ ಶ್ರಮದ ಫಲವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. 28 ವರ್ಷಗಳಿಂದ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ದಿನಕರ್ ಉಳ್ಳಾಲ್ರವರು ಹೇಳಿದರು. ಆದರೆ ನಾನು ಹೇಳಬೇಕು ಅಂತ ಹೇಳಿದರೆ 28 ವರ್ಷದ ಅಲ್ಲಿ ಅಲ್ಲ, ಅವರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದುಕೊಂಡೇ ಶಿಕ್ಷಕ ದಿನಾಚರಣೆಯನ್ನು ಉಳ್ಳಾಲದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆಸಿದಂಥ ಒಬ್ಬ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಇದ್ದರೆ ಅದು ದಿನಕರ್ ಉಳ್ಳಾಲ್ರವರು. ಅದರ ನಂತರ ಅದನ್ನು ಬಹುಶಃ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದರು ಅಂತ ಕಾಣ್ತದೆ. ಹಬ್ಬಕ್ಕ ಉತ್ಸವಕ್ಕೆ ಟ್ರಾನ್ಸ್ಫರ್ ಮಾಡಿದೆ ಆದ ನಂತರ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಇಲ್ಲಿ ಬಹಳಷ್ಟು ನಾವು ಹೆಮ್ಮೆ ಪಟ್ಟುಕೊಳ್ಬೇಕಿದ್ದಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಇವತ್ತು ಉಳ್ಳಾಳದಲ್ಲಿ ನಾವು ಅದೆಷ್ಟೋ ಅಧ್ಯಾಪಕರುಗಳನ್ನ 20-30 ಮಂದಿಯನ್ನೆಲ್ಲ ನಾವು ಗೌರವಿಸ್ತೇವೆ. ಆದರೆ ಅವರಲ್ಲಿ ನಮ್ಮ ದಿನಕರ್ ಉಳ್ಳಾಳ್ರವರ ಒಂದು ಚಿಂತನೆ ಏನಂತೇಳಿ ಹಿರಿಯರನ್ನು ಗೌರವಿಸಬೇಕು ಅಂತ. ಮೊದಲು ಕೆಲವು ಸಂದರ್ಭದಲ್ಲಿ ಹಿರಿಯರೆಲ್ಲ ಬಿಟ್ಟು ಹೋದಂಥ ಗೌರವಕ್ಕೆ ಬಿಟ್ಟು ಹೋದವರಿದ್ದಾರೆ, ಅವರನ್ನು ಹುಡುಕಿ ತಂದು ಗೌರವ ಮಾಡುವ, ಅವರಿಗೆ ಗೌರವ ಸೂಚಿಸುವಂಥ ಒಂದು ವ್ಯವಸ್ಥೆಯನ್ನು ನಿರಂತರವಾಗಿ ದಿನಕರ್ ಉಳ್ಳಾಳ್ರವರು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಇರುವಂಥ 3 ಚಿಂತಕರು, ಅವರೊಂದು ಇತಿಹಾಸಕಾರರು. ನೀವು 3 ತಿಳ್ಕೊಳ್ಬೇಕು ಅಂತೇಳಿ ನಿಮಗೆ ಹೇಳಬೇಕು ಅಂತ ಹೇಳಿದರೆ, 28 ವರ್ಷಗಳ ಹಿಂದೆ ಈ ನಮ್ಮ ವೇದಿಕೆಯಲ್ಲಿರುವಂಥ ದಿಗ್ಗಜರು ಮತ್ತು ದಿನಕರ್ ಉಳ್ಳಾಳ್ರವರು ಈ ಒಂದು ಕೆಲಸಕ್ಕೆ ಕೈ ಹಾಕದಿದ್ದರೆ ಇವತ್ತು ಸಹ ವೀರರಾಣಿ ಅಬ್ಬಕ್ಕಳು ಇದ್ದಾಳೆ ಅಂತೇಳಿ ಬಹುಶಃ ಯಾವುದೇ ರೀತಿಯಾದಂಥ ರಾಜಕೀಯ ವ್ಯವಸ್ಥೆ ಆಗಲಿ ಸಾಮಾಜಿಕ ವ್ಯವಸ್ಥೆ ಆಗಲಿ ಇವತ್ತು ನನಗೆ ತೋರಿಸ್ತಾ ಇರಲಿಲ್ಲ, ನಮ್ಮ ಪರಿಸರಕ್ಕೆ ಅದು ಗೊತ್ತಾಗ್ತಾ ಇರಲಿಲ್ಲ. ಆದ್ದರಿಂದ ಈ ಬಗ್ಗೆ ನೀವು 3 ಸ್ವಲ್ಪ ಮುಂದಿನ ದಿವಸಗಳಲ್ಲಿ ಹೈಲೈಟ್ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ನಾನು ವಿನಂತಿಸ್ತೇನೆ. ಅದರಲ್ಲಿ ಇಬ್ಬರು ನಮ್ಮ KR ಚಂದ್ರ ಸರ್ ಮತ್ತು ಡಾಕ್ಟರ್ ಎನ್ ಇಸ್ಮಾಯಿಲ್ರವರು ನಿರಂತರ ಪತ್ರಿಕೆಯಲ್ಲಿ ಈ ಬಗ್ಗೆ ತಮ್ಮ ಸಾಹಿತ್ಯವನ್ನು ಹರಿಯ ಬಿಡಬೇಕು ಅಂತೇಳಿ ಕೇಳಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಮಂಗಳೂರಿನ ತಹಶೀಲ್ದಾರ್ ಆಗಿದ್ದಂಥ ಸಮಯದಲ್ಲಿ ಎಲ್ಲರೊಟ್ಟಿಗೂ ಬಹಳಷ್ಟು ಆತ್ಮೀಯತೆಯಿಂದ ಇದ್ದಂಥ ರಾಜೀವ್ ಮಗವೀರ KAS ಇದೀಗ ನಮ್ಮ ಕುಲಸಚಿವರಾಗಿಯೂ ಯೂನಿವರ್ಸಿಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಉದ್ಘಾಟನೆಗಾಗಿ ಆಹ್ವಾನಿಸ್ತಾ ಇದ್ದೇನೆ ಸರ್. ಮೃತ್ಯುರ್ಮಾ ಅಮೃತಂ ಗಮಯ ಓಂ ಶಾ ಸ್ಪರ್ಶಿ ಧನ್ಯವಾದವನ್ನು ಹೇಳುವುದರೊಂದಿಗೆ ಮುಂದೆ ನಮ್ಮ ಮುಖ್ಯವಾದಂಥ ಕಾರ್ಯಕ್ಕೆ ಬರ್ತಾ ಇದ್ದೇವೆ. ಇದೀಗ ಉತ್ಸವ ಸಮಿತಿ ವತಿಯಿಂದ ಈ ಸಮುದಾಯಕ್ಕೆ ವೀರರಾಣಿಯ ಪರಿಚಯವನ್ನು ಮಾಡಿದ ನಮ್ಮ ಅಧ್ಯಾಪಕರುಗಳನ್ನು ನಾವು ಗೌರವಿಸ್ತಾ ಇದ್ದೇವೆ. ಪ್ರಥಮವಾಗಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪ್ರಾರಂಭದಿಂದ ಸುದೀರ್ಘವಾದಂಥ ಮಾರ್ಗದರ್ಶನವನ್ನು ನೀಡಿದವರು ಸನ್ಮಾನ್ಯ ಶ್ರೀ KR ಚಂದ್ರರವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನಮ್ಮೊಟ್ಟಿಗಿದ್ದವರು. ಇದೀಗ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ HR ಈಶ್ವರ್ರವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರು ಭಾಗವಹಿಸ್ತಾ ಇದ್ದಾರೆ. ಇವರನ್ನು ನಾನು ಆತ್ಮೀಯತೆಯಿಂದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ KR ಚಂದ್ರರವರು ನಿವೃತ್ತ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮ್ಮೊಟ್ಟಿಗಿದ್ದು ನಮಗೆ ಮಾರ್ಗದರ್ಶನವನ್ನು ನೀಡಿದವರು. ಅವರನ್ನು ನಾವು ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಅವರು ಇಲ್ಲಿಯವರೇ, ಅದು ನಮಗಿಂತ ಹತ್ತಿರದವರು, ಅವರು ಎಲ್ಲಿಯವರೇ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಸಹೋದರಿ ಅನುಪಮ ಸಿ ಇವರು. ಎಲ್ಲರಿಗೂ ವಂದನೆಗಳು. ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಈ ದಿನದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಲ್ಪಡುವವರು ಶ್ರೀ KR ಚಂದ್ರ ಸರ್.
ಸೋಮೇಶ್ವರದ ಆನಂದಾಶ್ರಮ ಶಾಲೆಯಲ್ಲಿ ಕಲಾ ಅಧ್ಯಾಪಕರಾಗಿ 1973ರಲ್ಲಿ ಸೇರ್ಪಡೆಗೊಂಡು 2011ರಲ್ಲಿ 38 ವರ್ಷಗಳ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮಕ್ಕಳ ಬಹುಮುಖ ಪ್ರತಿಭೆಯನ್ನ ಪ್ರೇರೇಪಿಸಲು ಅವರು ವಿದ್ಯಾರ್ಥಿಗಳಿಗೆ ಕಲೆ, ಸಾಹಿತ್ಯ, ಕ್ರೀಡೆ, ನಾಟಕ, ನೃತ್ಯ ಮುಂತಾದ ಪ್ರಕಾರಗಳಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ತಮ್ಮ ಶಾಲಾ ಮಕ್ಕಳು ವಲಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನೂರಾರು ಪ್ರಶಸ್ತಿಗಳಿಗೆ ಭಾಜನರಾಗಲು ಕಾರಣರಾಗಿದ್ದಾರೆ. ಶಾಲೆಯಲ್ಲಿ ಶ್ರೀಯುತರು ಭಾಷಾ ಪಾಠವನ್ನ ಮಾಡಿದ್ದಾರೆ. ಯೋಗ ಶಿಕ್ಷಕರಾಗಿ ತರಬೇತಿಯನ್ನ ನೀಡಿದ್ದಾರೆ. ಮಕ್ಕಳು ಯಾರಾದರೂ ಮಾನಸಿಕ ಒತ್ತಡಗಳಿಗೆ ಒಳಗಾಗಿದ್ದರೆ ಸಮಾಲೋಚಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಾಹಿತ್ಯಾಸಕ್ತರಾದ ಶ್ರೀ KR ಚಂದ್ರರವರು ಲೇಖಕರಾಗಿಯೂ ಹೆಸರು ಮಾಡಿದ್ದಾರೆ. ಇವರ ಅನೇಕ ಕತೆ, ಕವನ, ಲೇಖನಗಳು ಸುಧಾ, ತರಂಗ, ಕರ್ಮವೀರ, ಯುಗಪುರುಷ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಶ್ರೀಯುತ KR ಚಂದ್ರರ ಪತ್ನಿ ಶ್ರೀಮತಿ ಹೇಮಲತಾ, ಮಕ್ಕಳು ಶುಭಪ್ರಿಯ, ಜಯಪ್ರದ ಮತ್ತು ರಾಮಕೃಷ್ಣ ತೇಜಸ್ವಿ. ಸುಂದರವಾದ ಸಂತೃಪ್ತ ಕುಟುಂಬ ಇವರದು. 1997ರಲ್ಲಿ ಉತ್ಸವ ಸಮಿತಿಯ ಮೊದಲ ಸಮಾಲೋಚನಾ ಸಭೆಯಲ್ಲಿ ಪ್ರೊಫೆಸರ್ ಅಮೃತ ಸೋಮೇಶ್ವರ, ಪ್ರೊಫೆಸರ್ BA ವಿವೇಕ ರೈ, ಮಾಜಿ ಶಾಸಕರಾದಂತಹ BM ಇದ್ದಿನಬ್ಬ, ಅಂದಿನ ಶಾಸಕರು K ಜಯರಾಮ್ ಶೆಟ್ಟಿ, ಶ್ರೀ ದಿನಕರ್ ಉಳ್ಳಾಲ್, ಶ್ರೀ ಸದಾನಂದ ಬಂಗೇರ ಮೊದಲಾದವರ ಉಪಸ್ಥಿತಿಯಲ್ಲಿ ಸಮಿತಿಯ ಓರ್ವ ಪ್ರಧಾನ ಕಾರ್ಯದರ್ಶಿಯಾಗಿ KR ಚಂದ್ರ ಆಯ್ಕೆಯಾಗಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ಕೃತಿ ಸಂಚಯ ತರುವ ಸಂಕಲ್ಪಗೈದಾಗ ಉಳ್ಳಾಳ ಇತಿ ಆದಿ ಕೃತಿಯ ಸಹ ಸಂಪಾದಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಉತ್ಸವದ ಸಭಾ ಪ್ರಮುಖರನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಕಡಲಕರೆಯ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರನ್ನು ಅವರು ಕೋಟಾದ ನಿವಾಸದಲ್ಲಿ ಪ್ರೊಫೆಸರ್ ಅಮೃತರೊಂದಿಗೆ ಭೇಟಿಯಾಗಿ ಗಣ್ಯ ವಿದ್ವಾಂಸರಿರುವರ ಸುದೀರ್ಘ ಸಂವಾದದಲ್ಲಿ ಸಾಕ್ಷಿಯಾದ ಅವರ ಅನುಭವ ಸ್ಮರಣೀಯ. ಸಾರ್ವಜನಿಕರಿಂದ ಚಂದ ಸಂಗ್ರಹಿಸಿ ಉತ್ಸವ ನಡೆಸಿದ ಆ ಸಂದರ್ಭಗಳಲ್ಲಿ ವಿವಿಧ ಕಾರ್ಯಕಲಾಪಗಳಲ್ಲಿ ಶ್ರದ್ಧೆಯಿಂದ ಬೆರೆತು ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾದವರು ಶ್ರೀಯುತ KR ಚಂದ್ರ ಸರ್. ಇವರಿಗೆ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ಗೌರವ ನಮನಗಳು. ಧನ್ಯವಾದಗಳು ಅನುಪಮ ಅವರಿಗೆ. ತುಂಬಿದ ಕೊಡ ತುಳುಕದು, ಸಾಗರದಲ್ಲಿ ಮುತ್ತು ರತ್ನಗಳನ್ನ ಅಗೆದಷ್ಟೇ ಅತ್ಯುನ್ನತ ಸ್ಥಾನಮಾನಗಳ ಜೊತೆ ಅಬ್ಬಕ್ಕ ಉತ್ಸವಕ್ಕೆ ಮುನ್ನಡಿಯಾಗಿ ಅಡಿಪಾಯವನ್ನ ಹಾಕಿದಂತಹ ಹಿರಿಯರು, ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರನ್ನ ಜ್ಞಾಪಿಸಿಕೊಳ್ಳುತ್ತಾ ಇಂತಹ ಹಿರಿಯ ಒಂದು ಚೇತನಕ್ಕೆ ಮತ್ತೊಮ್ಮೆ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಅಭೂತಪೂರ್ವವಾದಂತಹ ಸನ್ಮಾನ್ಯ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ನಡೆಸಿಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂತಹ ರವಿಶಂಕರ್ ಅವರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ದಯವಿಟ್ಟು ತಾವು ಕೂಡ ಈ ವೇದಿಕೆಗೆ ಸಾಕ್ಷಿ ಆಗಬೇಕಾಗಿ ಕೇಳಿಕೊಳ್ಳುತ್ತಾ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಬಂದಿರುವಂತದ್ದು 3 ಜೊತೆಗಳು ಕೂಡ ಮುತ್ತು ರತ್ನಗಳಂತೆ ಅಬ್ಬಕ್ಕ ಉತ್ಸವಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದೆ. ಸನ್ಮಾನ್ಯ ಹಿರಿಯರು ಶ್ರೀಮತಿ ಹೇಮಲತಾ ಅವರನ್ನ ನಮ್ಮ ಉಪಾಧ್ಯಕ್ಷರಾದಂತಹ ದೇವಕಿ ಉಳ್ಳಾಲ್ ಅವರು ಶಾಲನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈ ದಂಪತಿಗಳ ಸುದೀರ್ಘ ದಾಂಪತ್ಯ ಜೀವನ ಮತ್ತಷ್ಟು ಉಜ್ವಲವಾಗ್ಲಿ, ನಮ್ಮಂತ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗ್ಲಿ ಎಂಬ ಜೋರಾದ ಕೈ ಚಪ್ಪಾಳೆ.
ಮತ್ತೊಮ್ಮೆ ನಮ್ಮೆಲ್ಲರ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಒಂದು ಗುಂಪು ಛಾಯಾಚಿತ್ರವನ್ನ ತೆಗಿಲಿಕ್ಕಿದೆ. ಇದೀಗ ಮುಂದಿನ ಸನ್ಮಾನಿತರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ಹಿರಿಯರು, ಸಾಧಕರು, ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಇಸ್ಮಾಯಿಲ್ ಎನ್ ಅವರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಚನವನ್ನ ವಾಚಿಸ್ಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಹಿರಿಯರು. ಇದೀಗ ನಾವೆಲ್ಲ ಹೇಳಿದೆವು ಬರುವಾಗಲೇ, ನವೆಂಬರ್ 14ಕ್ಕೆ ಬರ್ತಿದ್ರೆ ಚಾಚಾ ನೆಹರು ಅವರನ್ನ ಬಹಳಷ್ಟು ಅದ್ಭುತವಾಗಿ ಸಮಿತಿಯ ಬೆನ್ನೆಲುಬಾಗಿರುವಂತಹ KMK ಮಂಜುನಾಡಿ ಅವರಿಂದ ಸನ್ಮಾನ ಪತ್ರ ವಾಚನ. ಉತ್ಸವ ಸಮಿತಿಯಿಂದ ಹಮ್ಮಿಕೊಳ್ಳುವಂಥ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತೊಂದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಒಂದು ದಿನ ಅಂತೇಳಿ ಹೇಳ್ಬೋದು. ಯಾಕಂದರೆ ಮೇಡಮ್ರವರು ಹೇಳಿದರು ಚಾಚಾ ನೆಹರು ಆಗ್ತಾಯಿದ್ರು ಅಂತ. ಅದಕ್ಕೆಲ್ಲ ನಾನು ಇವತ್ತು, ಯಾಕಂದರೆ ನಾನು ಕೋಟಲ್ಲಿ ಹಾಕಿಕೊಂಡು ಬಂದದ್ದು ನನ್ನ ಗುರುಗಳನ್ನು ಸನ್ಮಾನಿಸ್ತಾರೆ ಅಂತೇಳಿ. ಡಾಕ್ಟರ್ ಇಸ್ಮಾಯಿಲ್ರವರು ನನ್ನ ಗುರುಗಳು. ಆದ ಕಾರಣ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೆಂದರೆ ನನಗೆ ಬಹಳಷ್ಟು ಹೆಮ್ಮೆ ಅಂತೇಳಿ. ಡಾಕ್ಟರ್ ಇಸ್ಮಾಯಿಲ್ರವರು ಮಂಗಳೂರಿನ ಬದ್ರಿಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಅದಕ್ಕಿಂತಲೂ ಮುಂಚಿತವಾಗಿ ಬಹುಶಃ ಮದನಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮದನಿ ಪದವಿ ಪೂರ್ವ ಕಾಲೇಜು ಹಳೇಕಲದಿಂದ ಮಂಗಳೂರಿನ ಬದ್ರಿಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ 35 ವರ್ಷಗಳ ಬೋಧನೆ ಮತ್ತು ಆಡಳಿತಾತ್ಮಕವಾದಂಥ ಅನುಭವಗಳನ್ನು ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ಮುಖ್ಯಸ್ಥರ ಸಂಘದ ಅಧ್ಯಕ್ಷರಾಗಿ 2 ದಶಕಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಫೆಡರೇಷನ್ ಅಧ್ಯಕ್ಷರಾಗಿ 10 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯು ನಡೆಸುವ ಆಡಳಿತ ಕನ್ನಡ ತರಬೇತಿ ಶಿಬಿರಗಳ ನಿರ್ದೇಶಕರಾಗಿ 25 ವರ್ಷಗಳ ಕಾಲ ದುಡಿದಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಬ್ಯಾರಿ ಅಧ್ಯಯನ ಪೀಠದ ಸದಸ್ಯರಾಗಿ ಕಳೆದ 2 ವರ್ಷಗಳಿಂದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಶೈಕ್ಷಣಿಕ ಸೇವೆಯಿಂದ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಕನ್ನಡ ಉಪನ್ಯಾಸಕರಾಗಿ, ಅನೇಕ ಕಾರ್ಯಕ್ರಮಗಳ ಸಂಘಟಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಬಹುಮುಖ ಸೇವೆಗಳನ್ನು ಸಲ್ಲಿಸಿ ಸಾರ್ಥಕ ಶಿಕ್ಷಕರಾಗಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರು ಸಮಾಜ ಸೇವೆಗೆ ಸದಾ ಸಿದ್ಧರಾಗಿರುತ್ತಾರೆ. ಮಂಗಳೂರು ನಗರ ಗ್ರಂಥಾಲಯ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾಗಿ 10 ವರ್ಷಗಳ ಸೇವೆಯನ್ನು ನೀಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾಗಿ 4 ವರ್ಷಗಳ ಅವಧಿಗೆ ನೇಮಕ ಹೊಂದಿ ಕಾರ್ಯಾನುಭವವನ್ನು ಹೊಂದಿದವರಾಗಿದ್ದಾರೆ. ಅತ್ಯಂತ ಪ್ರಮುಖವಾಗಿ ಮಂಗಳೂರಿನಲ್ಲಿರುವ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ, ಬಹುಶಃ ನಮಗೆ ಹೆಚ್ಚಿನವರಿಗೆ ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ, ಆದರೂ ಅದನ್ನು ಹುಡುಕಿ ಅಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಅದನ್ನು ಸಕ್ರಿಯವಾಗಿ ಜೀವಂತವಾಗಿ ಟಾಗೂರ್ ಪಾರ್ಕನ್ನು ಇಡುವಲ್ಲಿ ಡಾಕ್ಟರ್ ಇಸ್ಮಾಯಿಲ್ ರವರ ಶ್ರಮವು ಬಹಳಷ್ಟು ಇದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಕಳೆದ 35 ವರ್ಷಗಳ ಕಾಲ ಇದರ ಕಾರ್ಯದರ್ಶಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತಗಳನ್ನು, ತತ್ವಗಳನ್ನು ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಪ್ರಚಾರ ಮಾಡುವಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲು ಶ್ರಮಿಸಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರು ಎಂದೂ ಪ್ರಶಸ್ತಿ ಪದವಿಗಳಿಗೆ ಹಿಂದೆ ಬಿದ್ದವರಲ್ಲ. ಇವರು ಸಲ್ಲಿಸಿರುವ ಸೇವೆಗಳಿಗೆ ತಕ್ಕುದಾದ ಪುರಸ್ಕಾರ ಇಲ್ಲಿಯವರೆಗೆ ಸಿಗದಿದ್ದರೂ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಆಳ್ವಾಸ್ ಶಿಕ್ಷಣ ಸಂಸ್ಥೆ ನೀಡುವ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ವಿನಮ್ರವಾಗಿ ಸ್ವೀಕರಿಸಿದ್ದಾರೆ. ಅವರು ಕನ್ನಡ ಭಾಷೆಗೆ ನೀಡಿದಂಥ ಒಂದು ಕೊಡುಗೆಯನ್ನು ನಾವು ಹೇಳಲೇಬೇಕಾಗ್ತದೆ. ಕನ್ನಡದಲ್ಲಿ ಅವರು ಹೆಮ್ಮೆಯಾಗಿದ್ದಾರೆ, ಕನ್ನಡದಲ್ಲೇ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ. ಅವರ ಮಡದಿಯೂ ಕನ್ನಡದಲ್ಲಿ ಹೆಮ್ಮೆಯಾದವರು. ಅಷ್ಟೇ ಅಲ್ಲ, ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಬೇಕು, ಅವರ ಮಗಳು ಶಮ ಕನ್ನಡದಲ್ಲಿ ಹೆಮ್ಮೆ ಪಡೆದಿದ್ದಾಳೆ, ಕನ್ನಡದಲ್ಲಿ ಡಾಕ್ಟರೇಟ್ ಮಾಡಿದ್ದಾಳೆ. ಹೌದು. ಆದ್ದರಿಂದ ಇದೆಲ್ಲ ಕೊಡುಗೆಗಳು ಅವರು ಕನ್ನಡದೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ ಎಂಬಂತ ಒಂದು ಸಂತೋಷವನ್ನು ಹೇಳುವುದರೊಂದಿಗೆ ಅವರ ಜೀವನವು ಯಶಸ್ವಿಯಾಗಲಿ ಎಂದು ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹಾರೈಸ್ತಾ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಸರ್.
ಈಗಾಗಲೇ ನಮಗೆ ಅಧ್ಯಕ್ಷರು ತಿಳಿಸಿದಂತೆ ನ ಲಕ್ಷ್ಮಿ ಸ್ಟ್ಯಾಂಡ್ ಅಪ್. ಸೊ ಅಂಥ ಒಬ್ಬ ಪ್ರೀತಿಯ ಶಿಕ್ಷಕರು, ಅದು ನನ್ನ ಎಲ್ಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ನಮ್ಮ ಗುರುಗಳ ವಂದನೆಯ ಹಾಡಿನ ಮೂಲಕ ಅವರನ್ನು ಈ ಸನ್ಮಾನ ಪೀಠಕ್ಕೆ ಸನ್ಮಾನ್ಯ ರಾಜಶೇಖರ್, ನನ್ನ ಕನ್ನಡ ಪಂಡಿತರು, ಇವತ್ತೇನಾದರೂ ಕನ್ನಡದಲ್ಲಿ ಒಂದು ಅಳಿಲ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ದಿವಂಗತ ನನ್ನ ಅಚ್ಚುಮೆಚ್ಚಿನ ಗುರುಗಳಾದಂತಹ ರಾಜಶೇಖರ್ ಪಂಡಿತ್ ಅವರು ನಮಗೆ ಗುರುವಂದನೆಗೆ ಕೂಡ ಭಾಳಷ್ಟು ಸೊಗಸಾದ ಹಾಡನ್ನು ನಾನು ಈಗಲೂ ಕೂಡ ಎಲ್ಲಿ ಹೋದಲ್ಲಿ ಗುರುಗಳ ಕಾರ್ಯಕ್ರಮದಲ್ಲಿ ಅದನ್ನು ಹೇಳುವಂಥದ್ದು. ಸೊ ಅದನ್ನೆಲ್ಲ ಇವತ್ತು ನಾನು ಗುರುಗಳಿಗೆ ಅರ್ಪಿಸೋದ್ರ ಮೂಲಕ ನನ್ನ ಸರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಸನ್ಮಾನ್ಯ ಸಿರಿಲ್ ವೇಗಸ್ ಅವರು ಈ ಒಂದು ವೇದಿಕೆಗೆ ಬರಬೇಕು. ನಮಗೆ ಈ ಗುರುಗಳೆಲ್ಲ ಆ ಸಂದರ್ಭದಲ್ಲಿ ಒಂದು ಹಾಡನ್ನು ಹೇಳ್ತಾ ಇದ್ರು. ಎಲ್ಲಿ ಹೋದರೂ ಕೂಡ ಬಹುಶಃ ಉಸಿರಿನ ಕೊನೆಯವರೆಗೆ ಆ ಹಾಡು ಮನಸ್ಸಿನಲ್ಲಿರುವಂಥದ್ದು. ಇವತ್ತೆಲ್ಲ ಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ. ಅಜ್ಞಾನದ ಮುಸುಕು ಸರಿಸಿ ಸುಜ್ಞಾನದ ದಾರಿ ದೀವಿಗೆಯ ಹರಿಸಿ ಮುನ್ನಡೆಸುವ ದರ್ಶಿಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ, ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ಕಲಿಸಿ ಬೆಳೆಸಿ ಮುನ್ನಡೆಸುವ ದರ್ಶಿಗಳೇ ಪ್ರಿಯ ಗುರುಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಸನ್ಮಾನ್ಯ ಪತ್ರದ ವಾಚನವನ್ನು ಶಶಿಕಲಾ ಗಟ್ಟಿಯವರು ನೆರವೇರಿಸ್ತಾ ಇದ್ದಾರೆ. ಬಂದಂಥ ಎಲ್ಲ ನಮ್ಮ ಅತಿಥಿ ಗಣ್ಯರಿಗೂ ವೀರರಾಣಿ ಹಬ್ಬಕ್ಕೂತ್ಸವ ಸಮಿತಿ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸಿರಿಲ್ ವಿ ವೇಗಸ್ ಸರ್, ಉಳ್ಳಾಲ ವಲಯದಲ್ಲಿ ಸಂತ ಸೆಬೆಸ್ಟಿಯನ್ ಅನುದಾನಿತ ಪ್ರೌಢಶಾಲೆಯು ಇತ್ತೀಚೆಗೆ ಹೆಚ್ಚು ಮಕ್ಕಳನ್ನು ಆಕರ್ಷಿಸುತ್ತಿದೆ. ಇದಕ್ಕೆ ಕಾರಣ ಶ್ರೀ ಸಿರಿಲ್ ವಿ ವೇಗಸ್. ಶ್ರೀಯುತರು ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಒಟ್ಟು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಗುರುವಾಗಿರುವ ಹೆಮ್ಮೆಯನ್ನು ಹೊಂದಿದ್ದಾರೆ. ಇವರು ಈ ಶಾಲೆಗೆ ಅಧ್ಯಾಪಕರಾಗಿ 1989ರಲ್ಲಿ ಸೇರಿ 2025ರಲ್ಲಿ ನಿವೃತ್ತರಾಗಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕರಾಗಿ ಹೆಸರು ಮಾಡಿರುವ ಇವರು ಸಹೋದ್ಯೋಗಿಗಳೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಸ್ತು, ಮೌಲ್ಯಾಧಾರಿತ ಶಿಕ್ಷಣ, ಉತ್ತಮ ಗುಣನಡತೆಗೆ ಪ್ರಾಧಾನ್ಯತೆಯನ್ನು ನೀಡಿದ ಸಂತೃಪ್ತಿಯನ್ನು ಇವರು ಹೊಂದಿದ್ದಾರೆ. ತಂದೆ ತಾಯಿಯ ಬಗ್ಗೆ ಕಾಳಜಿಯೊಂದಿಗೆ ಅಪಾರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಇವರು ಮುಖ್ಯೋಪಾಧ್ಯಾಯರಾಗಿ ಶಾಲಾ SSLCಯ ಫಲಿತಾಂಶವನ್ನು ಉನ್ನತೀಕರಿಸಲು ಅನೇಕ ರೀತಿಯ ಪ್ರಯತ್ನಗಳನ್ನು ನಡೆಸಿ ಯಶಸ್ವಿಯಾಗಿರುತ್ತಾರೆ. ಶ್ರೀ ಸಿರಿಲ್ ವಿ ವೇಗಸ್ರವರು ಚಿಕ್ಕ ಹಾಗೂ ಮಧುರವಾದ ಕುಟುಂಬವನ್ನು ಹೊಂದಿದ್ದಾರೆ. ಪತ್ನಿ ಶ್ರೀಮತಿ ಡೆಲ್ಫಿನ್ ಲೋಬೋರವರು ಮನೆಯನ್ನು ಆಪ್ತವಾಗಿ ನಿರ್ವಹಿಸಿರುತ್ತಿದ್ದಾರೆ. ಮಗಳು ಡಿಲ್ಲನ್ ವೇಗಸ್ರವರು ಮಂಗಳೂರಿನ ಸಂತ ಅಲೋಸಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ. ಮಗ ಬೆಂಗಳೂರಿನಲ್ಲಿ IT ಕ್ಷೇತ್ರದಲ್ಲಿ ಇಂಜಿನಿಯರ್ ಆಗಿರುತ್ತಾರೆ. ಇವರಿಗೆ ನಮ್ಮ ಹಬ್ಬಕ್ಕೂತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ.
ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಈ ವೇದಿಕೆಯಲ್ಲಿ ನೆರವೇರಿಸಿಕೊಂಡಿದೆ. ತಮ್ಮ ಜೀವನವನ್ನೇ ಶಿಕ್ಷಣಕ್ಕಾಗಿ ಮತ್ತು ಆ ಮೂಲಕ ಸಮಾಜಕ್ಕಾಗಿ ಅರ್ಪಿಸಿಕೊಂಡ 3 ಮಹಾನ್ ಚೇತನಗಳು ಸನ್ಮಾನ್ಯ ಶ್ರೀ KR ಚಂದ್ರರವರು, ಸನ್ಮಾನ್ಯ ಡಾಕ್ಟರ್ ಇಸ್ಮಾಯಿಲ್ ಎನ್ರವರು ಮತ್ತು ಸನ್ಮಾನ್ಯ ಸಿರಿಲ್ ವೇಗಸ್ ಅವರಿಗೆ ಸನ್ಮಾನ ಮಾಡಿ ನಾವೆಲ್ಲ ನಿಜ ಅರ್ಥದಲ್ಲಿ ಕೃತಾರ್ಥರಾಗಿದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಶ್ರೀ KR ಚಂದ್ರವರ ಬಗ್ಗೆ ಮಾತಾಡುವಾಗ ಅವರ ಸನ್ಮಾನ ಪತ್ರ ಓದಿ ಹೇಳಿದವರು ಹೇಳ್ತಾ ಇದ್ರು, ಅವರು ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಒತ್ತಡದ ಸಂದರ್ಭದಲ್ಲಿ ಇದ್ದಾಗ ಅವರಿಗೆ ಕೌನ್ಸೆಲಿಂಗ್ ಸಹ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಬ್ಬ ಶಿಕ್ಷಕ ಕೇವಲ ಮಕ್ಕಳಿಗೆ ಪಾಠ ಪುಸ್ತಕದಲ್ಲಿರುವುದು ಮಾತ್ರ ಹೇಳಿಕೊಡುವುದಲ್ಲ, ಅದರ ಆಚೆಯ ವ್ಯಕ್ತಿತ್ವವನ್ನು ರೂಪಿಸಲಿಗೂ ಸಹ ಹೇಗೆ ಸಾಧ್ಯ ಅನ್ನೋದನ್ನು ಅವರ ಬಗ್ಗೆ ಮಾತಾಡ್ತಾ ಹೇಳಿದರು. ಅದೇ ರೀತಿ ಡಾಕ್ಟರ್ ಇಸ್ಮಾಯಿಲ್ ಅವ್ರ ಬಗ್ಗೆ, ಇಸ್ಮಾಯಿಲ್ ಅವರು ನನಗೆ ಮೊದಲಿಂದಲೂ ಪರಿಚಯ. ನಮ್ಮ ವಿಶ್ವವಿದ್ಯಾಲಯದ ಬ್ಯಾರಿ ಅಧ್ಯಯನ ಕೇಂದ್ರದ ಅಧ್ಯಯನ ಪೀಠದ ಸಲಾತ ಸಮಿತಿ ಸದಸ್ಯರಾಗಿ ಮತ್ತು ಕಾಲೇಜಿನ ಪ್ರಾಂಶುಪಾಲರ ನೆಲೆಯಲ್ಲಿ ಸಾಕಷ್ಟು ಬಾರಿ ನಾವು ಅವ್ರ ಜೊತೆಗೆ ಒಡನಾಟ ಮಾಡಿದ್ದೀವಿ. ಯಾವಾಗಲೂ ಸೌಮ್ಯ ಸ್ವಭಾವದವರು. ಇವತ್ತು ಅವರ ಹೆಸರನ್ನು ನೋಡಿ ನನಗೆ ಭಾಳ ಖುಷಿಯಾಯಿತು. ಇನ್ಫ್ಯಾಕ್ಟ್ ದಿನಕರ್ ಉಳ್ಳಾಲ್ ಅವರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿದಾಗ ನಾನು ಶಿಕ್ಷಕರ ದಿನಾಚರಣೆ ಅನ್ನೋ ಕಾರಣಕ್ಕಾಗಿ ತಕ್ಷಣ ಒಪ್ಕೊಂಡೆ. ಇನ್ನು ಸಿರಿಲ್ ವೇಗಸ್ರವರು, ಅವರ ಶಿಷ್ಯ ಇವತ್ತು ಅದನ್ನು ಅವರ ಒಂದು ಸನ್ಮಾನ ಪತ್ರ ಓದುವಾಗ 10,000 ವಿದ್ಯಾರ್ಥಿಗಳಿಗೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳಿಗೆ ಅವರು ಗುರುವಾಗಿದ್ದಾರೆ ಅಂತ ಹೇಳಿದರು. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, BO ಅವರೇ ಮತ್ತು ಆತ್ಮೀಯ ಮಿತ್ರರೇ, 3 ಜನ ಶಿಕ್ಷಕರ ಬಗ್ಗೆ 3 ವಿಭಿನ್ನ ರೀತಿಯ ಸನ್ಮಾನ ಪತ್ರಗಳನ್ನು ಓದಿ ಹೇಳಿದರೂ ಸಹ ನಮಗೆ ಸರಳವಾಗಿ ನನ್ನ ಮನಸ್ಸಿನಲ್ಲಿ ಅರ್ಥ ಆಗೋದು ಅಂತ ಹೇಳಿದರೆ, ಈ 3 ಜನ ಶಿಕ್ಷಕರು, ಬಹುಶಃ ಹಿಂದಿನ ಸಾಲಿನಲ್ಲೂ ಸಾಕಷ್ಟು ಮಂದಿ ಶಿಕ್ಷಕರು ಇರ್ಬೋದೇನೋ, ನನಗೆ ಮುಖಪರಿಚಯ ಇಲ್ಲ, ಇದ್ದಾರೆ. ನಿಜ ಅರ್ಥದಲ್ಲಿ ಗುರು ಪ್ರಜ್ಞೆಯನ್ನು ಮೆರೆದವರು ಅಂತ ನಾನು ಭಾವಿಸ್ತೇನೆ. ಒಬ್ಬ ಶಿಕ್ಷಕ ಅಂತ ಹೇಳಿದರೆ ಕೇವಲ ಶಾಲೆಗೆ ಹೋಗೋದು, ಪಾಠ ಮಾಡೋದು, ಮಕ್ಕಳಿಗೆ ಪರೀಕ್ಷೆ ಮಾಡೋದು, ಬರುವುದು ಅಲ್ಲ. ನಿಜ ಅರ್ಥದಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸವನ್ನು ಒಬ್ಬ ಶಿಕ್ಷಕ ಮಾಡಬಲ್ಲ. ಮತ್ತು ಇದು ಶಿಕ್ಷಕರಿಗೆ ಮಾತ್ರ ಸಿಗುವಂಥ ಒಂದು ಅವಕಾಶ. ಒಬ್ಬ ಪೇರೆಂಟಾಗಿ ನಮಗೆ ನಮ್ಮ ಮನೆಯಲ್ಲಿರುವ 1, 2, 3 ಮಕ್ಕಳನ್ನು ನಿಭಾಯಿಸುವಂಥದ್ದು, ಅವರನ್ನೊಂದು ಸರಿದಾರಿ ತರಿಸುವಂಥದ್ದು, ಅವರಿಗೊಂದು ಬುದ್ಧಿ ಹೇಳುವಂಥದ್ದು ಎಷ್ಟು ಸವಾಲಿನ ಕೆಲಸ ಅನ್ನುವಂಥದ್ದು ತಾವೆಲ್ಲ ಪೇರೆಂಟ್ಸ್ ಇದ್ದೀರಿ, ನಮ್ಗೆ ಗೊತ್ತಿದೆ. ಆದರೆ ಸಮಾಜದ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದ, ಕೌಟುಂಬಿಕ ಹಿನ್ನೆಲೆಯಿಂದ ಬಂದ, ಶಿಕ್ಷಣದಿಂದ ಹಿನ್ನೆಲೆಯಿಂದ ಬಂದ ಅಥವಾ ಶಿಕ್ಷಣದ ಹಿನ್ನೆಲೆಯೇ ಇಲ್ಲದ ಕುಟುಂಬಗಳಿಂದ ಬಂದ ವಿದ್ಯಾರ್ಥಿಗಳನ್ನು ಒಂದು ಕ್ಲಾಸ್ ರೂಮ್ ಚೌಕಟ್ಟಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಸಂಭಾಳಿಸುವುದು ಮತ್ತು ನಿಭಾಯಿಸುವುದು ನಾವು ಅಂದುಕೊಂಡಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಅವರು ನಿರ್ವಹಿಸಿದಾಗ ಅವರು ಅದನ್ನು ಕೇವಲ ಕೆಲಸ ಅಂತ ಭಾವಿಸಿದರೆ ಅದು ಕೇವಲ ಒಂದು ವೃತ್ತಿ ಆಗ್ತದೆ, ಅದು ಸಂಬಳ ಪಡೆಯುವ ಒಂದು ಕೆಲಸಕ್ಕೆ ಮಾಡುವ ಒಂದು ಕರ್ತವ್ಯ ಆಗ್ತದೆ. ಆದರೆ ಅದರ ಆಚೆಗೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ನಾವು ರೂಪಿಸಬೇಕು, ವಿದ್ಯಾರ್ಥಿಯನ್ನು ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡಬೇಕು. ನಾವೆಲ್ಲ ಸಂದರ್ಭದಲ್ಲಿ ಹೇಳ್ತೀವಿ, ಮಾತಿನಲ್ಲಿ ಹೇಳ್ತೀವಿ, ಸಮಾಜ ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನುವಂಥ. ದೇಶ ಯಾರು ಕಟ್ತಾರೆ? ಸಮಾಜ ಯಾರು ಕಟ್ತಾರೆ? ನಾವು ನೀವು ಎಲ್ಲ ಸೇರಿ ಕಟ್ಟುವಂಥದ್ದು. ಅದು ನಮ್ಮ ಶಿಕ್ಷಕರು ಮಾಡುವಂಥದ್ದು, ಮಕ್ಕಳನ್ನು ರೂಪಿಸುವ ಮೂಲಕ. ಶೈಕ್ಷಣಿಕ ನೆಲೆಯಲ್ಲಿ ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ಏನು ಒಂದು ಅಡಿಪಾಯ ಸಿಗ್ತದೆ, ಏನೋ ಒಂದು ಬುಡಗಟ್ಟು ಸಿಗ್ತದೆ, ಅದು ಆ ಮಕ್ಕಳಿಗೆ ಮುಂದೆ ಅವರ ಜೀವನದಲ್ಲಿ ಒಂದು ಮಾರ್ಗದರ್ಶನ ಆಗ್ತದೆ. ಒಳ್ಳೆಯ ಅಧ್ಯಾಪಕ ಸಿಕ್ಕಿದ ಯಾವುದೇ ಒಬ್ಬ ವಿದ್ಯಾರ್ಥಿ ಭಾಳ ದಾರಿ ತಪ್ಪಿ ಹೋಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ಅಧ್ಯಾಪಕ ಹೇಳುವ ಮಾತು ಆ ಮಕ್ಕಳಿಗೆ ಯಾವಾಗಲೂ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಕಾಡ್ತದೆ. ಆದ್ದರಿಂದ ನಾವು ಯಾವಾಗಲೂ ಸಹ ಅಷ್ಟೇ
ಕೌನ್ಸಲರ್ಸ್ಗಳು ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ ಸಕಾರಾತ್ಮಕ ಸಲಹೆಗಳನ್ನು ಕೊಡಿ ಅಂತ. ಆ ಸಕಾರಾತ್ಮಕ ಸಲಹೆಗಳು, ಒಳ್ಳೆಯ ಮಾತುಗಳಿದೆಯಲ್ಲ, ಅದಕ್ಕೆ ತುಂಬ ಶಕ್ತಿ ಇರ್ತದೆ. ನಾವು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಿನ್ನಲ್ಲಿ ಸಾಧ್ಯ ಇದೆ, ಆಗ್ತದೆ ಅನ್ನುವ ಒಂದು ಮಾತಿದೆಯಲ್ಲ, ಅದನ್ನು ನಾವು ಪದೇ ಪದೇ ಹೇಳಬೇಕು. ಕೆಲವೊಮ್ಮೆ ಎಷ್ಟು ಬಾರಿ ಹೇಳಬೇಕು ಅನ್ನೋ ಒಂದು ಬೇಜಾರಾದರೂ ಅದನ್ನು ಪದೇ ಹೇಳಿದರೆ ಆ ಮಗುವಿಗೆ ಅದೊಂದು ಶಕ್ತಿ ಕೊಡ್ತದೆ. ಇವತ್ತು ನಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗ್ರಾಮೀಣ ಪ್ರದೇಶದ ಶಿಕ್ಷಕರನ್ನೇ ಇಲ್ಲಿ ಗುರುತಿಸಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಇದ್ದಾರೆ. ಕೆಲವು ಶಾಲೆಗಳು ಕೇವಲ ನೀವು ನೋಡಿದರೆ ಅಲ್ಲಿ ಅಡ್ಮಿಷನ್ ಆಗುವಾಗಲೇ 95%, ದಟ್ ಇಸ್ ದ ಲೋವೆಸ್ಟ್ ಮಾರ್ಕ್ಸ್. ಸೊ 95% ತಗೊಂಡವರು ಮತ್ತೆ ಪುನಃ ರ್ಯಾಂಕ್ ಹೋಲ್ಡರ್ಸ್ ಆದರೆ ಅವರು ಅತ್ಯುತ್ತಮ ಕ್ಷೇತ್ರಗಳಿಗೆ ಹೋದರೆ ಅದು ದೊಡ್ಡ ವಿಷಯ ಆಗೋದಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದ ಅಥವಾ ಯಾವುದೇ ಶೈಕ್ಷಣಿಕ ಕೌಟುಂಬಿಕ ಹಿನ್ನೆಲೆ ಇಲ್ಲದ ಮಕ್ಕಳು ಬಂದಾಗ ಆ ಮಕ್ಕಳನ್ನು ನಿಭಾಯಿಸಿ ಅವರಲ್ಲಿ ಒಂದು ಮಾನಸಿಕ ಪರಿವರ್ತನೆ ಮಾಡಿ ಅವರನ್ನು ಬೆಳೆಸೋದಿದೆಯಲ್ಲ, ಅದು ನಿಜವಾಗಿಯೂ ಸಹ ನಿಜವಾದ ಅರ್ಥದಲ್ಲಿ ಸಮಾಜ ಕಟ್ಟುವ ಕೆಲಸ, ನಿಜವಾದ ಅರ್ಥದಲ್ಲಿ ದೇಶ ಕಟ್ಟುವ ಕೆಲಸ. ಅದನ್ನು ನಮ್ಮ ಇವತ್ತಿನ ಈ ಶಿಕ್ಷಕರು ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೇವಲ ಅಬ್ಬಕ್ಕ ಉತ್ಸವ ಸಮಿತಿ ಮಾತ್ರ ಅಲ್ಲ, ಇಡೀ ಸಮಾಜ ಕೃತಜ್ಞ ಆಗಿರಬೇಕು. ನಾನು ಬೇಸಿಕಲಿ ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಗ್ರೌಂಡಿಂದ ಬಂದವನು. ನಮ್ಮಲ್ಲಿರೋ ಹೆಚ್ಚು ಕಮ್ಮಿ ಎಲ್ಲರೂ ನಾವು ಬೇರೆ ಬೇರೆ ವೃತ್ತಿಯಿಂದ ಬಂದವರು. ಆದರೆ ಶಿಕ್ಷಕ ವೃತ್ತಿ ಇದೆಯಲ್ಲ, ಒಬ್ಬ ನಿಜ ಅರ್ಥದಲ್ಲಿ ಶಿಕ್ಷಕ ಯಾವತ್ತೂ ನಿವೃತ್ತ ಆಗೋದಿಲ್ಲ, ನಿವೃತ್ತ ಆಗಲಿ ಸಾಧ್ಯನೂ ಇಲ್ಲ. ಕೇವಲ ನಾವು 60 ವಯಸ್ಸು ಸರ್ಕಾರಿ ಲೆಕ್ಕದಲ್ಲಿ ನಿವೃತ್ತಿ ಅಂತ ಅಂದ್ಕೊಂಡ್ರೂ ಸಹ ನಿಜ ಅರ್ಥದಲ್ಲಿ ಶಿಕ್ಷಕ ನಿವೃತ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿರಂತರವಾಗಿ ಯಾವತ್ತಿದ್ರೂ ನಮ್ಮ ಶಿಕ್ಷಕ ನಮ್ಮ ಎದುರು ಬಂದಾಗ ಅವರು ಮಾಸ್ಟ್ರು, ನಾವು ಸ್ಟೂಡೆಂಟೇ. ಗುರುಗಳ ಎದುರುಗಡೆ ನಾವು ಯಾವತ್ತೂ ನಾವು ದೊಡ್ಡವರು ಅಂತ ಅಂದ್ಕೊಳ್ಳೋದೇ ಇಲ್ಲ. 10,000 ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಮಕ್ಕಳು, ಅವರ ಕುಟುಂಬ, ಅವರ ಮೊಮ್ಮಕ್ಕಳಿಗೂ ಸಹ ನಮ್ಮ ಶಿಕ್ಷಕರು ನಮಗೆ ಪಾಠ ಮಾಡಿದವರು ಅಂತ ನಿಮ್ಮ ಹೆಸರು ಮಾತ್ರ ಹೇಳ್ತಾರೆ, ಉಳಿದವರು ನಮ್ಮ ಹೆಸರು ಯಾವುದು ಎಲ್ಲೂ ಸಹ ಕೌಂಟ್ ಆಗೋದಿಲ್ಲ. ಇದು ಶಿಕ್ಷಕರಿಗೆ ಸಿಗುವಂಥ ಒಂದು ಅತಿ ದೊಡ್ಡ ಗೌರವ. ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅವರು ಅತ್ಯುತ್ತಮ ಶಿಕ್ಷಕರಾಗಿ ಹೊರಹೊಮ್ಮಬಲ್ಲರು. ನಾವು ಸಾಮಾನ್ಯವಾಗಿ ಕ್ಲಾಸ್ ರೂಮ್ದಲ್ಲಿ ನಾವು ನೋಡ್ತೀವಿ, ಸಾಮಾನ್ಯವಾಗಿ ನಾನು ಇವರು ಅಂತ ಹೇಳೋದು ಜನರಲ್ ಟ್ರೆಂಡ್ ಅಂದರೆ ಯಾರು ಹೆಚ್ಚು ಅಂಕ ಗಳಿಸ್ತಾರೆ, ಯಾರು ಹೆಚ್ಚು ಆ್ಯಕ್ಟಿವ್ ಆಗಿ ಮಾಸ್ಟರ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅವರನ್ನೇ ಜಾಸ್ತಿ ಗುರುತಿಸ್ತಾರೆ. ಈ ಬ್ಯಾಕ್ ಬೆಂಚರ್ಸಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವರನ್ನು ಜಾಸ್ತಿ ಗಮನಿಸುವುದಿಲ್ಲ. ನಾವು ಯಾವಾಗ ಅವರನ್ನು ಗಮನಿಸುವುದಿಲ್ಲ ಅವರ ಅಟೆನ್ಷನ್ ಸಹ ಪಾಠದ ಬಗ್ಗೆ ಹೋಗೋದಿಲ್ಲ, ಬೇರೆ ಕಡೆ ಸ್ವಾಭಾವಿಕ ಹೋಗುತ್ತೆ. ಯಾಕಂದರೆ ಯಾವಾಗ ನನಗೆ ಯಾರದ್ದೇ ಒಂದು ಅಟೆನ್ಷನ್ ಇಲ್ಲ ಅಂತ ಭಾವಿಸ್ತೀನಿ, ಆಗ ನಾನು ನನ್ನ ಪಾಡಿಗೆ ನಾನು ಹಿಮ್ಮುಖವಾಗಿ ಚಲಿಸಲಿಕ್ಕೆ ಆರಂಭ ಮಾಡ್ತೇನೆ. ಇದು ಪ್ರತಿಯೊಂದು ಕಡೆನೂ ಆಗ್ತದೆ. ಸೊ ಒಬ್ಬ ಶಿಕ್ಷಕನಿಗೆ ಬ್ಯಾಕ್ ಬೆಂಚರ್ಸ್ ಫ್ರಂಟ್ ಬೆಂಚರ್ಸ್ ಅಂತ ಭೇದ ಇರೋದಿಲ್ಲ. ಹಾಗೆ ನೋಡಿದರೆ ನಮ್ಮ ರ್ಯಾಂಕ್ ಹೋಲ್ಡರ್ಸ್ ಏನಿದ್ದಾರೆ, ರ್ಯಾಂಕ್ ಹೋಲ್ಡರ್ಸ್ ಪಡೆದವರು ಯಾರೂ ನಮ್ಮ ಜೊತೆಗೆ ಇರೋದಿಲ್ಲ. PUCಯಲ್ಲಿ 90%, 95, 100, ಆಮೇಲೆ ಎಲ್ಲೋದ್ರು? ಬೆಸ್ಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್, ಬೆಸ್ಟ್ ಆಫ್ ಮೆಡಿಕಲ್ ಕಾಲೇಜಿಗೆ ಹೋದರು. ನಮ್ಮ ಊರಲ್ಲೇ ಇಲ್ಲ ಅವರು. ಅಲ್ಲಿಂದ ಎಲ್ಲೋದ್ರು ಗೊತ್ತೇ ಇಲ್ಲ. ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಬಂದರೆ, ಊರಿಗೆ ಬಂದರೆ, ಮನೆ ಕಾರ್ಯಕ್ರಮ ಬಂದರೆ ಮಾತ್ರ ಅವ್ರನ್ನ ನೋಡೋದು, ಉಳಿದವರೆಲ್ಲ ಹೋದರು. ಹಾಗಾದರೆ ನಮ್ಮ ಜೊತೆ ಇರುವವರು ಯಾರು? ನಾವು ಯಾರನ್ನ ನಾನು ಟೀಚರ್ಸ್ಗೆ ಹೇಳ್ತಾ ಇಲ್ಲ, ಬಟ್ ನಾನು ಸಾಮಾಜಿಕ ಸತ್ಯದ ಬಗ್ಗೆ ಹೇಳ್ತೇನೆ. ಯಾರು ನಾಲಾಯಕ್ ಅಂತ ಹಿಂದಿನ ಬೆಂಚಲ್ಲಿ ಕೂಡಿಸಿರ್ತೀವಿ ಅಥವಾ ಕೂತ್ಕೊಂಡವರನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ, ಯಾರು ಗುಡ್ ಫಾರ್ ನಥಿಂಗ್ ಅಂತ ನಾವು ಹೇಳ್ಕೊಂಡ್ಬಿಟ್ಟು ನೀನು ದಡ್ಡ ಅಂತ ಹೇಳಿರ್ತೀವಿ, ಅವರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರಲ್ಲ. ಈಗ ನಾವು ಬದುಕುದವ್ರ ಮಧ್ಯೆ ನಾನು ಡಿಫರೆನ್ಷಿಯೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇದು ವಾಸ್ತವ. ಆ ಕಾರಣಕ್ಕಾಗಿ ಅವನು ರ್ಯಾಂಕ್ ಹೋಲ್ಡರ್ ಆಗಿ MBBS ಮಾಡಿ, ಮೆಡಿಕಲ್ ಮಾಡಿ, ಡಾಕ್ಟರ್ ಆಗದೆ ಇರ್ಬೋದು, ಎಂಜಿನಿಯರ್ ಆಗದೆ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗದೆ ಇರ್ಬೋದು, ಲಾಯರ್ ಆಗದೆ ಇರ್ಬೋದು. ನಮ್ಮ ಸುತ್ತಮುತ್ತ ಅವ್ರು ಬದುಕ್ತಾರಲ್ಲ, ದಿವಸ ನಾವೆದ್ರು ಅವರನ್ನೇ ನೋಡ್ತೀವಿ. ನಿಮ್ಮ ಶಿಷ್ಯರನ್ನು ನಾನು ನೋಡ್ತೀನಿ, ನನ್ನ ಶಿಷ್ಯರನ್ನು ನೀವು ನೋಡ್ತೀರಿ. ನಮ್ಮ ಶಿಷ್ಯರೇ ನಮಗೆ ಸಿಗದೆ ಇರ್ಬೋದು, ಬಟ್ ಆ ಮಕ್ಕಳಲ್ಲಿ ನಾವು ಒಂದು ಸಿವಿಕ್ ಪ್ರಜ್ಞೆ ಮೂಡಿಸ್ತಿದ್ರೆ, ಆ ಮಕ್ಕಳಲ್ಲಿ ಒಂದು ಮಾನವ ಪ್ರಜ್ಞೆ ಮೂಡಿಸದೇ ಇದ್ದರೆ, ಆ ಮಕ್ಕಳಲ್ಲಿ ಒಂದು ದೇಶ ಪ್ರಜ್ಞೆ ಮೂಡಿಸದೇ ಇದ್ದರೆ ನಾವು ಎಂಥವ್ರ ಮಧ್ಯೆ ಬದುಕ್ತೀವಿ? ಈ ಸತ್ಯ ಮತ್ತು ಈ ವಾಸ್ತವ ನಮ್ಮ ಶಿಕ್ಷಕರಲ್ಲಿ ಯಾವಾಗಲೂ ಜಾಗೃತ ಆಗಿರಬೇಕು. ಮತ್ತು ಆ ಮೂಲಕ ನಾವು ಸಮಾಜ ಪ್ರಜ್ಞೆ ಮತ್ತು ದೇಶ ಪ್ರಜ್ಞೆ ಮೂಡಿಸಬೇಕು ಅಂತ ನಾನು ಒಂದು
ಮಾತು ಹೇಳ್ತಾ ಇವತ್ತು ಭಾಳ ಸುಂದರವಾಗಿ ಈ ಸಭಾಂಗಣದಲ್ಲಿ 3 ಜನ ಅತ್ಯುತ್ತಮ ಶಿಕ್ಷಕರನ್ನು ಸನ್ಮಾನ ಮಾಡಿದ್ದೇವೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ ಅಬ್ಬಕ್ಕ ಉತ್ಸವ ಸಮಿತಿಗೆ ಮತ್ತು ದಿನಕರ್ ಉಳ್ಳಾಲ್ ಅವರಿಗೆ ನನ್ನ ಕೃತಜ್ಞತೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. 2 ನಿಮಿಷ ಸನ್ಮಾನಿತರು ಬಹುಶಃ ಕಾರ್ಯನಿಮಿತ್ತ ಇಷ್ಟೊತ್ತು ನಮ್ಮ ಸನ್ಮಾನ್ಯ ಶ್ರೀ ಕೆ ರಾಜು ಮೊಗವೀರ KS ಅವರು ಕುಲಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ ಕಾರ್ಯನಿಮಿತ್ತ ನಮ್ಮಿಂದ ದಿನಕರ್ ಉಳ್ಳಾಲ್ ಅವರು ನೆನಪಿನ ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದಂತಹ ಮಾತುಗಳಿಗೆ ಮತ್ತು ಅಮೂಲ್ಯ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ನ ಸ್ವಾಗತಿಸುತ್ತಾ ಸನ್ಮಾನಿತರ ಒಂದೆರಡು ಮನದ ಮಾತುಗಳನ್ನು ಕೇಳುವಂತಹ ಒಂದು ಸವಿಗಳಿಗೆ ತದನಂತರ ಕಾರ್ಯಕ್ರಮ ಸಂಪನ್ನಗೊಳ್ತದೆ. ಇದೀಗ ಹಿರಿಯರು ಅಬ್ಬಕ್ಕ ಉತ್ಸವವನ್ನು ಹಾಕಿದಂತಹ ಸನ್ಮಾನ್ಯ ಶ್ರೀ KR ಚಂದ್ರ ನಿವೃತ್ತ. ಹರಿ ಓಂ ನಮಃ ಶಿವ. ಸಮಾರಂಭದ ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಸಭಾ ಗಣ್ಯರೇ, ಅತಿಥಿಗಳೇ ಮತ್ತು ಆತ್ಮೀಯ ಈ ಸಮಿತಿಯ ಎಲ್ಲ ಪದಾಧಿಗಳೇ ಮತ್ತು ಪ್ರೀತಿಯ ಬಂಧುಗಳೇ, ಸ್ವಲ್ಪ ಶೀತ ಆಗಿದೆ, ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸುಮಾರು 28 ವರ್ಷಗಳ ಹಿಂದೆ ನಾವು ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಹಾಗೆ ಪ್ರೊಫೆಸರ್ BV ವಿವೇಕರೈ, ಮಾಜಿ ಶಾಸಕರಾಗಿದ್ದಂಥ BM ಯದಿನಪ್ಪನವರು, ಅಂದಿನ ಶಾಸಕರಾಗಿದ್ದ ಜಯರಾಮ್ ಶೆಟ್ಟರು, ದಿನಕರ ಉಳ್ಳಾಲ್ ಅವರು, ಹಾಗೆ ಸದಾನಂದ ಬಂಗೇರ, ಇಂಥ ಹಲವು ಗಣ್ಯರ ಜೊತೆ ಒಂದು ಸಮಾಲೋಚನೆ ಸಭೆ ಮಾಡುವಾಗ ಈ ಸಮಿತಿಯಲ್ಲಿ ಒಂದು ಸೇವೆ ಮಾಡುವ ಅವಕಾಶ ನನಗೂ ಸಿಕ್ಕಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಒಂದು ಭಾಗ್ಯ ಸಿಕ್ಕಿತು. ಬಾಲ್ಯದಲ್ಲಿ ಒಂದು ಅಬ್ಬಕ್ಕನ ಪಾಠ ಇತ್ತು. ಆ ಪಾಠದಿಂದ ಅಬ್ಬಕ್ಕನ ಒಂದು 5ನೇ ತರಗತಿ 6ನೇ ತರಗತಿಗೆ ಏನೋ ಅಬ್ಬಕ್ಕನ ಪಾಠ ಇತ್ತು. ಆ ಪಾಠ ಬಾಲ್ಯದಲ್ಲಿ ನಮಗೊಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಕೊಟ್ಟಿತ್ತು. ಉಳ್ಳಾಲದ ರಾಣಿ ಅಬ್ಬಕ್ಕ ಪರಕೀಯ ಪೋರ್ಚುಗೀಸರನ್ನು ಎದುರಿಸಿದ ಒಂದು ಕತೆ, ಘಟನೆ, ಅದನ್ನು ಬಹಳ ಸುಂದರವಾಗಿ, ಸಣ್ಣದಾಗಿ, ಚಂದವಾಗಿ ನಿರೂಪಿಸಿದರು. ಸ್ಥಳೀಯ ಮೊಗವೀರರು ಹಾಗೆಲ್ಲ ಬಾಂಧವರು, ಮುಸ್ಲಿಮರು ಅದಕ್ಕೆ ಸೇರಿ ಎಲ್ಲರೂ ಆ ಒಂದು ಪರಕೀಯ ವಸಾಹತುಶಾಹಿ ದಾಳಿಕೋರರನ್ನು ಹೇಗೆ ಎದುರಿಸಿದರು, ಹೇಗೆ ರಾತ್ರಿಯ ಹೊತ್ತು ಸೋಗೆಯ ಸೂಟೆಯನ್ನು ಮಾಡಿ ಇದಕ್ಕೆ ಬೆಂಕಿ ಹಾಕಿ ಅವರನ್ನು ಸೋಲಿಸಿದರು. ಆ ಹೋರಾಟದ ಕಥನ ನಾವು ಬಾಲ್ಯದಲ್ಲಿ ನೋಡುವಾಗ ನಾವು ರೋಮಾಂಚನಗೊಂಡಿದ್ದೆವು. ಇದರನ್ನು ಪ್ರೇರಣೆ ಸಿಕ್ಕಿತ್ತು ನಮಗೆ. ಬಹುಶಃ ಇಂಥ ಕತೆ ಈಗ ಇಲ್ಲ, ಮಕ್ಕಳಿಗೆ ಸಿಗ್ತಾ ಇಲ್ಲ. ಆ ಒಂದು ನೀತಿ, ಆ ಒಂದು ಮಾರಲ್, ಆ ಪುಣ್ಯಕೋಟಿಯ ಕತೆ ಇವತ್ತಿಗೂ ಅದು ನಮ್ಮನ್ನು ಭಾವುಕರನ್ನಾಗಿ ಮಾಡ್ತದೆ. ಅಬ್ಬಕ್ಕನ ಕತೆ ನಮ್ಮಲ್ಲಿ ಒಂದು ವೀರಾವೇಶದ ಒಂದು ಭಾವನೆಯನ್ನು, ದೇಶ ಪ್ರೇಮದ ಭಾವನೆಯನ್ನು ಜಾಗೃತಿಗೊಳಿಸ್ತದೆ. ಇಂಥ ಒಂದು ಕಥೆಯಿಂದ ಬೆಳೆದವರು ನಾವು. ಸುಮಾರು 52 ವರ್ಷಗಳ ಹಿಂದೆ ಸ್ಥಳೀಯ ಆನಂದಾಶ್ರಮ ವಿದ್ಯಾಲಯಕ್ಕೆ ಶಿಕ್ಷಕನಾಗಿ ಸೇರುವ ಸುಯೋಗ ಸಿಕ್ಕಿತು. ಹಾಗೆ ಈ ದೇವಸ್ಥಾನದಲ್ಲಿ ಅಬ್ಬಕ್ಕ ಕೊಟ್ಟಂಥ ಒಂದು ಜಲದ್ರೋಣಿ ಇದೆ, ಬೆಳ್ಳಿಯ ಜಲದ್ರೋಣಿ, ನೀವು ನೋಡಬಹುದು. ಅದನ್ನು ನೋಡುವ ಕುತೂಹಲ, ಹಾಗೆ ಹಬ್ಬಕ್ಕೆ ಇದ್ದಂಥ ಎಲ್ಲ ಜಾಗಗಳನ್ನು ನೋಡುವ ಕುತೂಹಲದಿಂದ ನಾವು ಹೋದದ್ದಿದೆ. ಸಮಿತಿ ಆದ ಮೇಲೆ ಸಹ ಒಟ್ಟಿಗೆ ನಾವು ಹೋದದ್ದಿದೆ. ಇದರಿಂದ ಪ್ರೇರಣೆ ಸಿಕ್ಕಿತು ನಮಗೆ. ಹಬ್ಬಕ್ಕನ ಬಗ್ಗೆ ಏನಾದರೂ ಮಾಡಬೇಕು ಅನ್ನೋ ಪ್ರೇರಣೆ. ಅಮೃತರ ಒಂದು ಪ್ರೊಫೆಸರ್ ಅಮೃತರ ಒಂದು ಸಹವಾಸ ನಮಗೆ ಇನ್ನಷ್ಟು ಹೆಚ್ಚು ಇದರಲ್ಲಿ ತೊಡಗಿಸಲಿಕ್ಕೆ ಪ್ರೇರಣೆ ಆಯಿತು ಅಂತ ಹೇಳಬೇಕು. ಅಮೃತರ ಮನೆಗೆ ಆಗಾಗ ಹೋಗುವುದು, ಅವರಲ್ಲಿ ಮಾತಾಡೋದು, ಅವರ ಕಳಕಳಿ, ಹಬ್ಬಕ್ಕನಿಗಾಗಿ ಏನಾದರೂ ನಮ್ಮಲ್ಲಿ, ನಮ್ಮ ಪರಿಸರದಲ್ಲಿ ಆಗಬೇಕು ಅಂತ. ಬಹುಶಃ ಆ ಒಂದು ಪ್ರೇರಣೆಯಲ್ಲಿ ಭಾಳಷ್ಟು ಹಿರಿಯರು, ಇಲ್ಲಿರುವಂಥ ಭಾಳಷ್ಟು ಹಿರಿಯರು
ಅವರೊಟ್ಟಿಗೆ ಸೇರುವ ಸುಯೋಗ ನನಗೆ ಸಿಕ್ಕಿತು. ಹಾಗೆ ಆ ಒಂದು ಮೊದಲ ಹಬ್ಬಕ್ಕ ಉತ್ಸವ ಇವತ್ತಿಗೂ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಈಗಾಗಲೇ ಹೇಳಿದರು ದಿನಕರ ಉಳ್ಳಾಲರು, ವೀರೇಂದ್ರ ಹೆಗಡೆಯವರು, ಡಾಕ್ಟರ್ ಶಿವರಾಮ್ ಕಾರಂತರು. ವಿಶೇಷವಾಗಿ ಅವರನ್ನು ನೋಡಲಿಕ್ಕೆ ಹೋದದ್ದು ನಾವು. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಅವರಲ್ಲಿ ಮಾತುಕತೆ ಆಡಿದ್ದು. ಆ ಉತ್ಸಾಹದಲ್ಲಿ, ಆ ಪ್ರಾಯದಲ್ಲಿ ಸಹ ಅವರು ಆ ಕಾರ್ಯಕ್ರಮಕ್ಕೆ ಬಂದದ್ದು, ಉಜ್ವಲವಾದ ಒಂದು ಭಾಷಣವನ್ನು ಮಾಡಿದ್ದು ಮಾತ್ರ ಅಲ್ಲ, ಅದು ಬಹುಶಃ ನಮ್ಮ ಇಲ್ಲಿಗೆ ಬಂದದವರು ಕೊನೆಯ ಕಾರ್ಯಕ್ರಮ, ಅವರ ಸಾರ್ವಜನಿಕ ಜೀವನದ ಕೊನೆಯ ಕಾರ್ಯಕ್ರಮ ನಮ್ಮಲ್ಲಿ ಹಬ್ಬಕ್ಕೋತ್ಸವದಲ್ಲಿ ಭಾಗವಹಿಸಿದ್ದು. ಮತ್ತು ಅವರು ಹೆಚ್ಚು ದಿನ ಇರಲಿಲ್ಲ. ಅದು ಇವತ್ತಿಗೂ ನಮಗೆ ಅವರ ಸ್ಫೂರ್ತಿಯ ಭಾಷಣ ಒಳಗೆ ಒಂದು ರೀತಿಯ ಪ್ರತಿಧ್ವನಿ ಕೊಟ್ಟ ಹಾಗೆ ಆಗುತ್ತೆ. ಹಬ್ಬಕ್ಕನ ಬಗ್ಗೆ ಅವರು ಬರೆದಿದ್ದರು. ಆ ಹಿನ್ನೆಲೆಯಲ್ಲಿ ಒಂದು ಪುಸ್ತಕವನ್ನು, ಹಬ್ಬಕ್ಕ ಇತ್ಯಾದಿ ಪುಸ್ತಕವನ್ನು ಮಾಡುವಾಗ ಅಮೃತರ ಜೊತೆಗೆ ಸಹ ಸಂಪಾದಕನಾಗಿ ಸೇವೆ ಸಲ್ಲಿಸುವ ಸುಯೋಗ ನನಗೆ ಸಿಕ್ಕಿತು. ಮಾಮೂಲಾಗಿ ಮಕ್ಕಳೊಟ್ಟಿಗೆ ಬಹಳ ಸುದೀರ್ಘ ಕಾಲ, ಸುಮಾರು 38 ವರ್ಷಗಳ ಕಾಲ ಸೇವೆ ಸಲ್ಲಿಸುವಾಗ ದೇಶ ಪ್ರೇಮಿಗಳ, ಅದೇ ನಾಡ ಭಕ್ತರ, ನಾಡಿಗಾಗಿ ದುಡಿದವರ, ಎಲ್ಲ ಮಹಾಪುರುಷರ ಸ್ಫೂರ್ತಿ ಚೇತನಗಳ ಒಂದು ಸ್ಫೂರ್ತಿಯನ್ನು ಕೊಡಲಿಕ್ಕೆ ನಾವು, ನಮ್ಮ ಶಾಲೆಯ ಉಳಿದ ಅಧ್ಯಾಪಕರು ಕೂಡ ಈ ಕಡೆಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ನಮಗೆ ಒಂದು ಭಾಗ್ಯ, ಆ ಭಾಗ್ಯ ಹಲವು ವರ್ಷಗಳಲ್ಲಿ ವಿಶೇಷವಾಗಿ ಹಬ್ಬಕ್ಕನ ಒಂದು ಶೌರ್ಯ, ಒಂದು ತ್ಯಾಗ, ಒಂದು ನಾಡನ್ನು ಉಳಿಸಬೇಕು, ಸ್ವಾಭಿಮಾನದಿಂದ ನಾಡನ್ನು ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಒಂದು ಯಾವ ಸಾಧನೆ ಇದೆಯೋ, ಪರಕೀಯ ವಸಾಹತುಶಾಹಿಯನ್ನು 16ನೇ ಶತಮಾನದಲ್ಲಿ ತುಳುನಾಡಿನ ಪ್ರಪ್ರಥಮ ವೀರ ಮಹಿಳೆ, ದೇಶದಲ್ಲಿ ಕೂಡ ಅವಳು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಈ ಒಂದು ಹೆಮ್ಮೆ ನಮ್ಮ ಇವತ್ತಿನ ಮಕ್ಕಳಲ್ಲಿ ಮೂಡಿಸುವ ಕೆಲಸ ಆಗಬೇಕು. ಅವಳ ಒಂದು ಸ್ಮಾರಕ ಇದೇ ಒಂದು ಸಣ್ಣ ಮಟ್ಟಿಗೆ ರಂಗಮಂದಿರ ಆಗುವಂಥ ಒಂದು ಪ್ರಯತ್ನವನ್ನು ಸಾಕಷ್ಟು ಬಾರಿ ಆ ಕಡೆಗೆ ಪ್ರಯತ್ನ ಪಟ್ಟಿದ್ದಾರೆ. ದಿನಕರುಳಾಲ್ ಜಯರಾಮ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಇನ್ನು ಹೆಚ್ಚು ಅವಳ ಹೆಸರನ್ನು ಉಳಿಸುವ ಒಂದು ಪ್ರಯತ್ನ ಆಗಬೇಕು ಅನ್ನೋದು ನಮ್ಮ ಹಂಬಲ. ಈ ದಿಸೆಯಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿ ಈ 28 ವರ್ಷಗಳಲ್ಲಿ ಈಗಾಗಲೇ ಹೇಳಿದಾಗೆ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಆ ಒಂದು ಸ್ಮರಣೆಯನ್ನು ಮಕ್ಕಳಲ್ಲಿ ಸ್ಪರ್ಧೆಗಳ ಮೂಲಕ ಬಿಂಬಿಸುವಂಥ, ಅವಳ ಪ್ರೇರಣೆಯನ್ನು ಬಿಂಬಿಸುವಂಥ ಕೆಲಸ ಮಾಡಿದೆ. ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ಕೊಡಲಿ ಅಂತ ಹಾರೈಸ್ತಾ, ಈ ಒಂದು ದಿನ ನನ್ನ ಪ್ರೀತಿಯಿಂದ ನನ್ನ ಕರೆದು ನಮ್ಮ 3 ಜನ ಸಾಧಕರ ಹಿನ್ನೆಲೆಯಲ್ಲಿ ಇಲ್ಲಿ ಗೌರವವನ್ನು ಅರ್ಪಿಸಿದ್ದಾರೆ. ನಮಗೊಂದು ಅವರ ಪ್ರೀತಿ ಅಭಿಮಾನ ತುಂಬು ಹೃದಯದ ಮಾತುಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ತನ್ನ ಸೇವೆಯ ಅನುಭವದೊಂದಿಗೆ ಹಬ್ಬಕ್ಕ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆಗ ಹಬ್ಬಕ್ಕ ಉತ್ಸವವನ್ನು ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಸಂದರ್ಭ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತಾ ಇದ್ದಂಥ ಒಂದು ಸಂದರ್ಭ. ಆದರೆ ನಮ್ಮಲ್ಲಿ ಏನು ಅಂತ ಹೇಳಿದರೆ ಆ ವೀರರಾಣಿ ಹಬ್ಬಕ್ಕಲ ಕೆಚ್ಚದೆ ಇವತ್ತು ಹಬ್ಬಕ್ಕ ಉತ್ಸವ ಸಮಿತಿ ಪ್ರದರ್ಶಿಸ್ತಾ ಇದೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು. ಯಾಕೆಂತ ಹೇಳಿದರೆ ಆಗ ಹಣದ ಹರಬಂದು ಹಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರಾದಂಥ ದಿನಕರ ಉಳ್ಳಾಲ್ರವರ ನೇತೃತ್ವದಲ್ಲಿ ಜಯರಾಮ್ ಶೆಟ್ಟರು, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಕಾಣುವಂಥ ಎಲ್ಲರೂ, ಸರ್ಕಾರದ ಮುಖ್ಯ ಅಲ್ಲ, ನಮ್ಮ ಆತ್ಮಾಭಿಮಾನ, ನಮ್ಮ ಆತ್ಮಶಕ್ತಿ ಇದೆಯಲ್ಲ, ಆ ಶಕ್ತಿ ಮುಖ್ಯ. ನಾವು ಪ್ರತಿಬಿಂಬಿಸಬೇಕಿದ್ದದ್ದು ವೀರರಾಣಿ ಹಬ್ಬಕ್ಕಲನ್ನು, ಅವಳ ಕೆಚ್ಚದೆಯನ್ನು ಅಂತೇಳಿ ಇವತ್ತು ಸಮುದಾಯಕ್ಕೆ ತೋರಿಸ್ತಾ ಇದ್ದಾರೆ. ಸರ್ಕಾರದಿಂದ ಕಿಂಚಿತ್ತು ಅಥವಾ ಒಂದು ಬಿಡಿಗಾಸು ಅಂತ ಹೇಳ್ತಾರಲ್ಲ, ಬಿಡಿಗಾಸು ಪಡೆಯದೆ ಕಳೆದ ಹಲವು ವರ್ಷಗಳಿಂದ ಹಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ.
ಅಧ್ಯಕ್ಷರು ಒಮ್ಮೊಮ್ಮೆ ನಮ್ಮಲ್ಲಿ ಸಭೆಯಲ್ಲಿ ಹೇಳಿಕ್ಕಿದೆ, ಫಸ್ಟ್ ಮೀಟಿಂಗ್ ಆಗುವಾಗ, ಈ ಸಲ ಒಂದು ಹೇಗಾದರೂ ಮಾಡಿ ಮುಗಿಸಿಬಿಡೋಣ, ಬರುವ ಸಲಕ್ಕೆ ಇಲ್ಲ ಅಂತ. ಅಬ್ಬಕ್ಕ ಉತ್ಸವ ಮುಗಿದ ಸಮಾಲೋಚನಾ ಸಭೆಯಲ್ಲಿ ಹೇಳುವುದೇನೆಂದರೆ, ಬರುವ ವರ್ಷ ಇದಕ್ಕಿಂತಲೂ ಉತ್ತಮ ರೀತಿಯಿಂದ ನಾವು ನಡೆಸಬೇಕು ಅಂತ. ಅದು ಅಬ್ಬಕ್ಕಲ ಸ್ಫೂರ್ತಿ ಅಂತ ಹೇಳ್ಬೋದು. ಆ ಸ್ಫೂರ್ತಿ ಬಹುಶಃ ಅಬ್ಬಕ್ಕಲ ಸ್ಫೂರ್ತಿ. ನಮ್ಮೆಲ್ಲ ಅಬ್ಬಕ್ಕನವರು ನಮ್ಮ ದಿನಕರ್ ಉಳ್ಳಾಳ್ರವರಿಗೆ ಸ್ಫೂರ್ತಿಯಾದ ಕಾರಣ ಅವರ ಕೆಚ್ಚೆದೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆದ್ದರಿಂದ ಪತ್ರಿಕಾ ಮಾಧ್ಯಮಗಳು, ಸಾಹಿತಿಗಳು ಇದೆಲ್ಲವನ್ನ ಅವರಿಗೊಂದು ಪ್ರೇರಣೆಯಾಗಿ ನೀವು ಪ್ರತಿಬಿಂಬಿಸಬೇಕು ಎಂದು ಕೇಳುವುದರೊಂದಿಗೆ ಧನ್ಯವಾದಗಳು ಸರ್ ನಮಗೆ. ಇದೀಗ ಸಾಹಿತಿ, ಬರಹಗಾರರು, ಉತ್ತಮ ಮಾರ್ಗದರ್ಶಕರು, ಶಿಕ್ಷಕರು ಆದಂಥ ನನ್ನ ಆತ್ಮೀಯ ಗುರುಗಳು ಆದಂಥ ಡಾಕ್ಟರ್ ಎನ್ ಇಸ್ಮಾಯಿಲ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಯಾಕಂದರೆ ಸಮಯ ಚಿಕ್ಕದು, ಅವರ ಮಾತು ಸ್ಟಾರ್ಟ್ ಮಾಡಿದರೆ ಬಹುಶಃ 3 ಗಂಟೆ. ಯಾಕೆಂದರೆ ನನಗೆ 2 ನಿಮಿಷ ಅಂತ ಹೇಳಿದ್ದಾರೆ, ಕಷ್ಟ ಯಾಕೆ ಅಲ್ವಾ. ನಾನು 2 ಸಂದರ್ಭಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಕಳೆದ ವಾರದಲ್ಲಿ ಕಾಸರಗೋಡು ಜಿಲ್ಲೆಯ ಕನ್ನಡ ಅಧ್ಯಾಪಕರ ಸಂಘದ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಪಾಠ ಮಾಡಿದಂತಹ ಗುರುಗಳು, ನಾನು ಕೇರಳದಲ್ಲಿ SSLC ಓದಿದ್ದು, ಮತ್ತು ನಾನು ಪಾಠ ಹೇಳಿದಂಥ ನನ್ನ ಶಿಷ್ಯರು ಮತ್ತು ನಾನು 3 ತಲೆಮಾರಿನ ಅಧ್ಯಾಪಕರು ಒಟ್ಟುಗೂಡಿದೆವು. ನನಗೆ ಪಾಠ ಮಾಡಿದ ಒಬ್ಬರು ಟೀಚರು, ನಾನು ಪಾಠ ಮಾಡಿದ ತುಂಬ ಜನ ಅಧ್ಯಾಪಕರು ಮತ್ತು ನಾನೊಬ್ಬ ಮಧ್ಯಮ ಅಧ್ಯಾಪಕ, 3 ತಲೆಮಾರಿನ ಅಧ್ಯಾಪಕರು ಒಟ್ಟುಗೂಡಿದ್ವಿ. ನಾನು ರಾಣಿ ಅಬ್ಬಕ್ಕನ ಬಗ್ಗೆ ಸಾಧ್ಯ ಆದರೆ ಕೊನೆಗೆ ನೀವು ಸಮಯ ಕೊಟ್ಟರೆ 2 ನಿಮಿಷ ಮಾತಾಡ್ತೇನೆ. ಈಗ ನಾನು ಮೇಷ್ಟ್ಗಳ ಬಗ್ಗೆ 1-2 ನಿಮಿಷ ಮಾತಾಡ್ತೇನೆ. ಆನಂತರ ಮೊನ್ನೆ ಅದು ಒಂದು ಅಪೂರ್ವವಾದ ಸಂದರ್ಭ ಕಾಸರಗೋಡಿನದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ. ಮೊನ್ನೆ ನಮ್ಮ ಇಲ್ಲಿಯ ಒಬ್ಬರು ಚಿನ್ನದ ಅಂಗಡಿಯ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೂಡಿಕೊಂಡು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಅವರು ಮಾಡಿದರು. ಅಲ್ಲಿ ಕೆಲವೊಂದು ಮಂದಿ ನನ್ನ ವಿದ್ಯಾರ್ಥಿಗಳ ತಾಯಂದಿರು, ಪೋಷಕರು ನಮ್ಮನ್ನು ಕಂಡು ಮಾತಾಡಿಸಿದ ಸಂತೋಷ ಅದು. ಮತ್ತು ಇವತ್ತು ಅಬ್ಬಕ್ಕ ರಾಣಿ ಉತ್ಸವ ಸಮಿತಿಯ ಸದಸ್ಯರು ನೀವು ನಮ್ಮನ್ನು ಬರಮಾಡಿಕೊಂಡು ನಮ್ಮ ಸಾಧನೆಗಳಂತ ನೀವು ಹೇಳುವಂಥ ಸಾಧನೆಗಳನ್ನು ಗುರುತಿಸಿ ನಮ್ಮನ್ನು ಸನ್ಮಾನಿಸಿದ್ದು. ಈ 3 ಸಂದರ್ಭಗಳು ಇವು ಈಗಾಗಲೇ ಮಗವೀರರವರು ಮಾತಾಡಿ ಹೋದರು. ಇವುಗಳನ್ನು ನೆನಪು ಮಾಡಿಕೊಳ್ಳೋದು ಕೇವಲ ಅಧ್ಯಾಪಕರು ಮಾತ್ರ. ಇದು ಅಧ್ಯಾಪಕರಿಗೆ ಸಲ್ಲುವಂಥ ಗೌರವ ಮಾತ್ರ. ಕೋಟಿ ರೂಪಾಯಿಯನ್ನು ಕೊಟ್ಟರೂ ಕೂಡ ಕಾಸರಗೋಡಿನಲ್ಲಿ ನನ್ನ ಗುರುಗಳು, ನನ್ನ ವಿದ್ಯಾರ್ಥಿಗಳು ಮತ್ತು ನಾನು ಸೇರಿಕೊಂಡ ಅಲ್ಲಿ ಸಿಕ್ಕಿದಂಥ ಸಂತೋಷ ಕೋಟಿ ರೂಪಾಯಿ ಕೊಟ್ಟರು ಸಿಗಲಿಕ್ಕಿಲ್ಲ ಮಂಜನಡಿ, ಆಯಿತಾ. ಮತ್ತು ಈ ನಮ್ಮ ಹುಡುಗರ ಕತೆ ಬಿಡಿ, ಈ ನಿಮ್ಮ ಸಂದರ್ಭದಲ್ಲಿ ಇದು ನಾನು ದೂರದವನಲ್ಲ. ಎಲ್ಲಿದ್ದಾರೆ ನಮ್ಮ ಉಳ್ಳಾಳ್ರು? ನಾನು ದೂರದವನಲ್ಲ, ನಾನು ಈಗ ನಿಮ್ಮ ಕಡೆ ಇದ್ದೇನೆ, ಇಲ್ಲಿ ಪಕ್ಕದಲ್ಲಿ ಇದ್ದೇನೆ. ವೆಜಿನೇಷನ್ ಹೋಟೆಲ್ ಗೊತ್ತಾ ಅಂತ ಕೇಳಿದ್ರು ಸ್ನೇಹಿತರು. ಇಲ್ಲ, ದಿನಕ್ಕೆ ವಾರಕ್ಕೆ ಒಮ್ಮೆಯಾದರೂ ಬಂದು ಕಾಫಿ ಅಥವಾ ತಿಂಡಿಗೆ ಬರ್ತಾ ಇರ್ತೇವೆ ನಾವು ಇಲ್ಲಿಯವರೇ ಅಂತ ಹೇಳಿದ್ವಿ. ಇರಲಿ, ನಾನು ಈ ಸಂದರ್ಭದಲ್ಲಿ ಒಬ್ಬ ಅಧ್ಯಾಪಕನಾಗಿ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಬ್ಬ ಸದಾ ಇವತ್ತು ಕೂಡ ನಾನು ಅಧ್ಯಯನ ಮಾಡುವಂಥ ಒಬ್ಬ ವಿದ್ಯಾರ್ಥಿಯಾಗಿ ನಾನು 1-2 ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಟೀಚರ್ಗಳಿಗೆ ಕಾಣ್ತದಲ್ಲ, ಬಹುತೇಕ ಜನ, ಹೆಚ್ಚಿನವರು ಇದರಲ್ಲಿ ಟೀಚರ್ಗಳಿರ್ಬೋದು. ನನ್ನೊಬ್ಬ ವಿದ್ಯಾರ್ಥಿ ಪತ್ರಕರ್ತ ಕೂಡ ಇಲ್ಲಿ ಪಕ್ಕದಲ್ಲಿ ಕೂತು ಪತ್ರಕರ್ತ. ನನಗೆ ಹೆದರಿಕೆ ಇದೆ, ಅಂದರೆ ಹೆದರಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ನಾವು ಹೆದರುವಂಥ ಯಾವ ಕೆಲಸವನ್ನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಹೆದರುವಂಥ ಯಾವ ಕೆಲಸವನ್ನು ಮಾಡೋದಿಲ್ಲ. ಆದ್ದರಿಂದ ನಾವು ಯಾರಿಗೂ ಹೆದರುವುದಿಲ್ಲ, ಸತ್ಯಕ್ಕೆ ಮಾತ್ರ ಹೆದರ್ತೇವೆ. ಅದನ್ನು ನಾನು ಭಾಳ ಪ್ರಾಮಾಣಿಕವಾಗಿ, ಜಯರಾಮ್ ಶೆಟ್ಟರು ಹಿರಿಯರಿದ್ದಾರೆ, ಮನೆ ಪಕ್ಕದಲ್ಲಿದ್ದಾರೆ ನಮ್ಮ, ಇವೆಲ್ಲವನ್ನು ವಿಚಾರವನ್ನು ಯಾರಿಗೂ ಹೆದರುವುದಿಲ್ಲ ನಾವು. ಚಂದ್ರ ಅವರಾಗಲಿ ಅಥವಾ ನೀವು ತಾವುಗಳಾಗಲಿ, ನಾವು ಅಧ್ಯಾಪಕರು ಯಾರಿಗೂ ಹೆದರಬೇಕಾಗಿಲ್ಲ. ಯಾಕಂದರೆ ನಮ್ಮ ಕೆಲಸ ಪಾಠ ಮಾಡಿದ್ದೇವೆ, 100 ಜನ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ, ಅವರ ಪೇರೆಂಟ್ಸ್ ನಮ್ಮೊಟ್ಟಿಗಿದ್ದಾರೆ, ನಮಗೆ ಭಯ ಯಾತಕ್ಕೆ? ಆ ಕಾರಣಕ್ಕಾಗಿ ನಾವು ಯಾವುದೇ ಕೈ ಚಾಚುವ ಕೆಲಸವನ್ನು ಮಾಡಿಲ್ಲ. ನಾವು ಕೈಯನ್ನು ನೀಡಿದ್ದೇವೆ, ನಾವು ಚಾಚುವ ಕೈಗಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ, ಮನಸ್ಸುಗಳಿಗೆ ಮನಸ್ಸನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಹೆದರುವಂಥ ಸಂದರ್ಭ ಬರುವುದಿಲ್ಲ. ಎಲ್ಲ ಟೀಚರ್ಗಳನ್ನು ಒಟ್ಟಿಗಿಟ್ಟುಕೊಂಡು ನಾನು 1-2 ಮಾತುಗಳನ್ನು ಹೇಳಲೇಬೇಕು ಸ್ನೇಹಿತರೆ. ಇವತ್ತು ಚಂದ್ರ ಅವರು ಮತ್ತು ಶ್ರೀಲ ಅವರು ನನ್ನ ಒಟ್ಟಿಗೆ ಇಬ್ಬರು, ನಾನು ಕೂಡ 3 ಜನ ಈ ವೇದಿಕೆಯಲ್ಲಿ ಟೊಪ್ಪಿ ಹಾಕಿಸಿಕೊಂಡಿವೆ. ನಾನು ಬಿಯವರಿದ್ದಾರೆ, ನಾನು ಜೀವಮಾನದಲ್ಲಿ ಹೈದರ್ ಅವರು ಇದ್ದಾರೆ, ಮಂಜನಾಡಿದ್ದಾರೆ, ಗಟ್ಟಿಯವರು ಸ್ವಲ್ಪ ನಮ್ಮ ವಿಮರ್ಶಕರವರು ಹುಷಾರಿದ್ದಾರೆ ಅವರು ಮೇಡಮ್. ನಾವು ಈವರೆಗೆ ನಾನು ಯಾರಲ್ಲಿಯೂ ಟೊಪ್ಪಿ ಹಾಕಿಸಿಕೊಂಡಿಲ್ಲ, ಯಾರಿಗೂ ಟೊಪ್ಪಿ ಹಾಕಿಲ್ಲ ಸರ್, ಕ್ಷಮೆ ಇರಲಿ ಹೈದರ್ ಸಾಹೇಬ್ರು. ಈ ಯಾವ ಅರ್ಥದಲ್ಲಿ ನಾನು ಹೇಳಿದೆ ಅಂತ ನಿಮಗೆ ಗೊತ್ತಾಗ್ತದೆ.
ಆದರೆ ಒಮ್ಮೆ ಆ ಟೊಪ್ಪಿ ಹಾಕಿಸಿಕೊಳ್ಳುವ ಅನುಭವ ಇದೆಯಲ್ಲ, ಅದು ಅಪೂರ್ವವದ್ದು ಅಂತ ಭಾವಿಸಿ ನನ್ನ ಹೆಂಡತಿ ಹತ್ರ ಕೂಡಲೇ ಹೇಳಿದೆ, ಅದನ್ನು ತೆಗೆದಿಟ್ಟುಕೋ, ಇನ್ನು ನಿನಗೆ ಟೊಪ್ಪಿ ಹಾಕ್ತೇನೆ ನಾನು ಅದನ್ನು ಮನೆಯಲ್ಲಿ ಕೊಂಡೋಗಿ ಅಂತ. ಇರಲಿ, ನಾನು ಓದಿದ ಶಾಲೆಯ ಶಿಕ್ಷಕರು ನನಗೆ ಕೊಟ್ಟ, ನಾನು ಅವರಿಗೆ ಕೊಟ್ಟ ಗೌರವ ಮತ್ತು ಅವರು ನನಗೆ ಕೊಟ್ಟ ಪ್ರೀತಿ, ನಾನು ಅಧ್ಯಾಪಕನಾಗಿ ನಾನು ವಿದ್ಯಾರ್ಥಿಗಳು ನನಗೆ ಕೊಟ್ಟ ಗೌರವ ಮತ್ತು ನಾನು ಅವರಿಗೆ ಕೊಟ್ಟ ಪ್ರೀತಿ, ಇವುಗಳನ್ನು ಲೆಕ್ಕ ಹಾಕಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ನಾನು ಯಾರನ್ನು ಗೌರವಿಸಿದ್ದೇನೋ ಅವರು ನನಗೆ ತುಂಬು ಹೃದಯದ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನಾನು ಯಾರಿಗೆ ಪ್ರೀತಿಯನ್ನು ಕೊಟ್ಟಿದ್ದೇನೋ ಅವರು ನನಗೆ ತುಂಬು ಹೃದಯದ ಗೌರವವನ್ನು ಕೊಟ್ಟಿದ್ದಾರೆ. ಈ ಗೌರವ ಮತ್ತು ಪ್ರೀತಿ ಇದೆಯಲ್ಲ, ಅದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು 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 ವಿಚಾರ. ಅದಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. ನಾನು ಯಾವತ್ತೂ ವಿದ್ಯಾರ್ಥಿ ದಶೆಯಲ್ಲಿ ನನಗೆ ಕೇರಳದಲ್ಲಿ ಪಾಠ ಹೇಳಿದ ಮೇಷ್ಟ್ರುಗಳು, ಸರ್ಗಳು ಹೇಳ್ತಾ ಇದ್ರು, ಮೇಡಮ್ಗಳು ಹೇಳ್ತಾ ಇದ್ರು, ಯಾವತ್ತೂ ಕೂಡ ನೀವು ದ್ರೋಣಾಚಾರ್ಯ ಆಗೋದು ಬೇಡ, ಪರಶುರಾಮ ಆಗೋದು ಬೇಡ, ನೀನು ಹೆಬ್ಬೆರಳನ್ನು ಕೊಡೋದು ಬೇಡ, ನಿನಗೆ ಶಾಪವೂ ಬೇಡ, ನೀನು ಮನುಷ್ಯನಾಗಿ ಓದು, ಮನುಷ್ಯನಾಗಿ ಸಮಾಜದಲ್ಲಿ ಬದುಕು ಅಂತ. ಇದೆಂಥ ಮೌಲ್ಯ ರೀ, ಇದೆಂಥ ಮೌಲ್ಯ ನೋಡಿ. ಮತ್ತು ನಾನು ನನ್ನ 35-36 ವರ್ಷದ ಅವಧಿಯಲ್ಲಿ ಮಂಜನಾಡಿ ನಾನು ಮದನಿಯಲ್ಲಿ ಪಾಠ ಮಾಡಿದ್ದೆ ಅಂತ ಹೇಳಿದ್ರೆ, ಆ ಕಾರಣಕ್ಕೆ ಮಂಜನಾಡಿ ನನಗೆ ವಿದ್ಯಾರ್ಥಿ. ವೇದಿಕೆಯಿಂದ ಹೊರಗೆ ಬಂದರೆ ನಾನು ಅವನು ಇವನು ಅಂತ ಕರೆಯೋದು. ವೇದಿಕೆಯಲ್ಲಿ ಗೌರವಕ್ಕಾಗಿ ಕೋಟು ಹಾಕಿದ್ದೀರಿ ಮಂಜನಾಡಿಯವರೇ, ಗೌರವಕ್ಕಾಗಿ ಅವರು ಇವರು ಅಂತ ಹೇಳ್ತೇನೆ ಬಿಡಿ. ಮಂಜನಾಡಿಯಲ್ಲಿ ಮದನಿಯಲ್ಲಿ 1 ವರ್ಷ ಓದಿದ್ದೆ, ಪಾಠ ಮಾಡಿದ್ದೆ. ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ 1 ವರ್ಷ ಪಾಠ ಮಾಡಿದೆ. ಆನಂತರ 34 ವರ್ಷ ಅಷ್ಟು ಕಾಲ ಬದ್ರಿಯಾ ಕಾಲೇಜಿನಲ್ಲಿ ಪಾಠ ಮಾಡಿದೆ. ನನ್ನ ವಿದ್ಯಾರ್ಥಿಗಳ ಸಂಖ್ಯೆ ಲೆಕ್ಕಕ್ಕಿಲ್ಲದಷ್ಟು. ಮೊನ್ನೆ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದವರು ನಮ್ಮ ಕಾಲೇಜಿನ ಹೇಳ್ತಾ ಇದ್ರು, 50,000 ವಿದ್ಯಾರ್ಥಿಗಳು ಬಂದು ಹೋಗಿದ್ದಾರೆ ಇಲ್ಲಿ. ಅದರಲ್ಲಿ 50,000 ಜನ ವಿದ್ಯಾರ್ಥಿಗಳಲ್ಲಿ 30,000 ಜನರ ಸೋಷಲ್ ಗ್ರೂಪ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು. ಇದು 50,000ಕ್ಕಿಂತಲೂ ಹೆಚ್ಚಿರ್ಬೋದು ನಮ್ಮ ಲೆಕ್ಕ ಕೊಡಿಸಿದರೆ. 3,000 ವಿದ್ಯಾರ್ಥಿಗಳು ಒಂದು ಕಾಲದಲ್ಲಿ ನಮ್ಮೊಟ್ಟಿಗೆ ಇದ್ದರು. ನಾನು ಇದನ್ನು ಯಾಕೆ ಉಲ್ಲೇಖಿಸಬೇಕಾಗಿತ್ತು ಅಂದರೆ, ಅಧ್ಯಾಪಕರು ಯಾವತ್ತೂ ಕೂಡ ಯಾವುದೇ ಬಯಾಸ್ಡ್ ಆಗಿರಬಾರದು. ಅವರು ಕೇವಲ ಪಾಠ ಮತ್ತು ಸಮಾಜ ಮತ್ತು ಹಿರಿಯರು ಇವರನ್ನು ಪೂಜಿಸುವ, ಅದು ಆ ವಿದ್ಯಾಸಂಸ್ಥೆ ಅಂದರೆ ಅದೊಂದು ಪುಣ್ಯಕ್ಷೇತ್ರ, ಅದೊಂದು ಆರಾಧನಾಲಯ. ಆ ಸಂಸ್ಥೆಯಲ್ಲಿ ನಾವು ಹೇಳಬೇಕಾದ್ದು ಕೇವಲ ಶಿಕ್ಷಣ ಮತ್ತು ಅವರ ಹೃದಯಕ್ಕೆ ಮತ್ತು ಬುದ್ಧಿಗೆ ಸಮತೋಲನವನ್ನು ಕೊಡುವಂಥ ಶಿಕ್ಷಣವನ್ನು ನಾವು ಕೊಡಬೇಕು. ಬುದ್ಧಿ ಯಾವಾಗಲೂ ತುಂಬ ತೀವ್ರ, ಮನಸ್ಸು ತುಂಬ ಮೃದು. ಮನಸ್ಸು ಮತ್ತು ಹೃದಯ ಮತ್ತು ಬುದ್ಧಿ ಇವು ಒಟ್ಟು ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅವರು ಸಮಾಜದ ಶಕ್ತಿಯಾಗ್ತಾರೆ, ಸಮಾಜದ ಒಂದು ಸಂಪತ್ತಾಗ್ತಾರೆ. ನಾನೇನನ್ನು ಪಡೆದಿದ್ದೇನೆ ಅಂದರೆ, ಆ ಸಾವಿರಾರು ವಿದ್ಯಾರ್ಥಿಗಳ ಹೃದಯವನ್ನು ಕದ್ದಿದ್ದೇನೋ ಅಥವಾ ಪಡೆದಿದ್ದೇನೋ ಆ ಸಂಪತ್ತು ನನ್ನಲ್ಲಿ ಸದಾ ಇದೆ. ನನ್ನ ಅಧ್ಯಾಪಕರು ನೋಡುವಾಗ ನನಗೆ ರೋಮಾಂಚನ ಆಗುತ್ತೆ. ಇವತ್ತು 85-90 ವರ್ಷದ ಅಧ್ಯಾಪಕರು ಬಂದು ನೀನು ನನ್ನ ವಿದ್ಯಾರ್ಥಿ ಮಾರೆಯ ಅಂತ ಹೇಳಿದಾಗ ಆ ರೋಮಾಂಚನ ಇದೆಯಲ್ಲ, ಅದು ಬೇರೆ ಯಾರಿಗೂ ಸಿಗುವುದಿಲ್ಲ. ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಆ ಥರದ ಪ್ರೀತಿ ಸಿಗುತ್ತೆ ಅಂತ ನಾನು ಭಾವಿಸುವುದಿಲ್ಲ. ನೀವು ನಮ್ಮನ್ನು ಗೌರವಿಸಿದ್ದೀರಿ ಎಲ್ಲರೂ ಕೂಡಿಕೊಂಡು, ಬಹಳ ಸಂತೋಷದ ವಿಚಾರ. ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನನ್ನ ಎಲ್ಲ ಅಧ್ಯಾಪಕರ ಪರವಾಗಿ, 3 ಜನ ಸ್ನೇಹಿತರ ಪರವಾಗಿ ಕೂಡ ನಮ್ಮಲ್ಲಿ 3 ಜನ, ನೀವು ಸ್ವಲ್ಪ ಆಗ್ಬೋದು. ಯಾಕೆ ಗೊತ್ತಾ, ನಮ್ಮ ಇಬ್ಬರ ಕೂದಲು ಹೋಗಿದೆ. ಇದಕ್ಕೆ ಕಾರಣ ವಿದ್ಯಾರ್ಥಿಗಳು ನಮ್ಮ ಕೂದಲು ತೆಗೆದದ್ದು ಅಂತಲ್ಲ. ನನ್ನ ತಂದೆಗೆ ಕೂದಲು ಇರಲಿಲ್ಲ, ನನಗೆ ಕೂದಲು ಇರಲಿಲ್ಲ. ತಾವು ಹೇಗೆ ಚಂದ್ರಣ್ಣ? ಹಾಗೇನೆ ನೀವು ತುಂಬ ಚೆಂದ ಇದ್ದೀರಿ, ಕೂದಲು ಚೆನ್ನಾಗಿದೆ. ಅದಕ್ಕೆ ನಿಮ್ಮ ಹೆಂಡತಿಯು ಕಾರಣ ಇರ್ಬೋದು ಕಾಣ್ತದೆ ಅಲ್ವಾ? ಇರ್ಬೋದು, ಇರಲಿ, ಓಕೆ, ಒಳ್ಳೆಯದೇ ಆಯಿತು. ನಮ್ಮ ಈ ಒಟ್ಟು ಸಂದರ್ಭದಲ್ಲಿ ನಾಳೆ ನಡ್ಕೊಂಡು ಹೋಗುವಾಗ ಅವರು ನನ್ನ ಮೇಷ್ಟ್ರು, ನನ್ನ ಗುರುಗಳು ಅಂತ ಹೇಳುವ ಒಬ್ಬ ವಿದ್ಯಾರ್ಥಿ ಮುಂದೆ ಬಂದರೂ ಅದಕ್ಕಿಂತ ದೊಡ್ಡ ಸಂಪತ್ತಿದೆ ಅಂತ ನಾನು ಶಿಕ್ಷಣಾಧಿಕಾರಿಯವರು ಇದ್ದಾರೆ. ನನಗೆ ಅವರಿಗೆ ತುಂಬ ಹಿಂದಿನ ಸ್ನೇಹ ಪರಿಚಯ ಇತ್ತು ಈಶ್ವರವರಿಗೆ. ಮಧ್ಯದಲ್ಲಿ ನಾವು ದೂರ ಆದೆವು. ನಾನು ಸಿಟಿ ಕಡೆ ಹೋದೆ, ನೀವು ತಾಲೂಕು ಕಡೆ ಬಂದ್ರಿ, ಮಂಜನಾಡಿಯ ಕಡೆ ನೀವು ಸೇರಿಕೊಂಡ್ರಿ, ನಾವು ಆ ಕಡೆ ಸೇರಿಕೊಂಡ್ವಿ. ಸೊ ಈ ಎಲ್ಲ ತಲೆಮಾರುಗಳಿಂದ ನಾವು ನಡ್ಕೊಂಡು ಬಂದದ್ದು ಅಷ್ಟೇ. ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ಎಲ್ಲ ಸ್ನೇಹಿತರಿಗೂ ಸಂತೋಷದ ವಂದನೆಗಳು ಪ್ರೀತಿಪೂರ್ವಕವಾಗಿ. ಹಬ್ಬಕ್ಕನ ಬಗ್ಗೆ ಒಂದೇ ಒಂದು ವಾಕ್ಯ. ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜನ. ಒಮ್ಮೆ ನಾವು ಹಬ್ಬಕ್ಕನ ನೆನೆಯುವುದು ಬೇಡವಾ?
16ನೇ ಶತಮಾನದ ದಿವ್ಯ ಚೇತನ ಇದೆಯಲ್ಲ, ಎಲ್ಲ ಸಮುದಾಯದರ ಒಟ್ಟಿಗೆ ಸೇರಿಕೊಂಡು, ಇವತ್ತು ಉಳ್ಳಾಳ ಅಂದರೆ ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಅಂತ ಹೇಳ್ತೇನೆ ನಾನು, ಅದು ಏನಂತ ಹೇಳೋದಿಲ್ಲ. ಆದರೆ ಹಬ್ಬಕ್ಕ ಅವರ ಬದುಕನ್ನು ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಓದಿದ್ದೆ. ಮತ್ತು ತಮಾಷೆಗೆ ಹೆಂಗಸರೊಟ್ಟಿಗೆ ಮಾತಾಡುವಾಗ ಅಥವಾ ಹುಡುಗರ ನೀ ಈ ಮಲ್ಲ ಹಬ್ಬಕ್ಕ ರಾಣಿ ಲೆಕ್ಕ ಮಲ್ಪೋತ್ತಯ್ಯ ಅಂತ ಹೇಳುವ ಮಾತಿದೆ. ಅದು ಏನಂದರೆ ಹಬ್ಬಕ್ಕನ ಶೌರ್ಯ ಮಾತಾಡಿದರು. ಶೌರ್ಯ ಮತ್ತು ಅವ್ರು ಎಲ್ಲರೊಟ್ಟಿಗೆ ಹೊಂದಿಕೊಂಡು, ಅವರು ಯಾರೊಟ್ಟಿಗೆ ವ್ಯಾಪಾರ ಮಾಡ್ತಾಯಿದ್ರು, ಯಾರೊಟ್ಟಿಗೆ ಸೈನ್ಯವನ್ನು ಕಟ್ತಾಯಿದ್ರು, ಯಾರೊಟ್ಟಿಗೆ ಅವರ ಹಣಕಾಸು ವ್ಯವಸ್ಥೆ ಇತ್ತು, ಅವೆಲ್ಲವನ್ನು ನೋಡಿದ್ರೆ ಅದರಲ್ಲಿ ಭಾಳಷ್ಟು ಜನ ಮುಸ್ಲಿಂ ಬಂಧುಗಳಿದ್ದರು. ಮೇಡಮ್ ಹೇಗಿದ್ದೀರಿ? ಹಾಂ, ಬಹಳಷ್ಟು ಜನ ಮುಸ್ಲಿಂ ಬಂಧುಗಳಿದ್ದರು. ನನಗೆ ಅನಿಸಿದಾಗೆ ಆ ಚೌಟ ಮನೆತನ, ಆ ಜೈನ ಮನೆತನ ಮತ್ತು ನಮ್ಮ ಒಟ್ಟು ಮಣ್ಣಿನ ಸಂಪತ್ತು, ಒಟ್ಟು ಮಣ್ಣಿನ ಪ್ರೀತಿ, ಇವೆಲ್ಲಕ್ಕೂ ಕೂಡ ಯಾವತ್ತೂ ಕೂಡ ಜಾತಿಯ ಧರ್ಮದ ಬೆಲೆಯನ್ನು ಹಬ್ಬಕ್ಕೆ ಅವರು ಕೊಟ್ಟಿಲ್ಲ. ಅವರ ಸಂಸಾರದಲ್ಲಿ ಏರುಪೇರು ಆಗಿರ್ಬೋದು, ಅದು ಆ ಕಾರಣಕ್ಕಾಗಿ ಅಲ್ಲ. ಬಹಳ ಚೆನ್ನಾಗಿ ಅವರು ಎಲ್ಲರನ್ನು ಸಮಾಜದ ಎಲ್ಲ ಸಮುದಾಯಗಳನ್ನು ಅತ್ಯಂತ ಪ್ರೀತಿಯಿಂದ, ಒಬ್ಬ ನಿಜ ನಾಯಕನ ಲಕ್ಷಣ ಅಂದರೆ ಹಾಗೆ, ಒಬ್ಬ ನಿಜ ನಾಯಕ ಎನ್ನುವುದು, ಆ ನಾಯಕತ್ವ ಎನ್ನುವುದು ಅದು ಆ ಮೇಡಮ್ ಅವರಲ್ಲಿ ಆ 16ನೇ ಶತಮಾನದ ವಿದ್ಯಾಭ್ಯಾಸವೂ ಹೆಚ್ಚಿಗಿರಲಿಲ್ಲ, ವ್ಯಾವಹಾರಿಕ ಜ್ಞಾನವೂ ಬಹಳಷ್ಟು ಇರಲಿಲ್ಲ. ಆಕಸ್ಮಿಕವಾಗಿ ಅವರು ರಾಣಿ ಆಗ್ತಾರೆ. ಆದರೆ ಆ ಎಲ್ಲರನ್ನು ಕಟ್ಟಿಕೊಂಡು ಹೋಗುವಂಥ ಆ ಒಂದು ಕ್ರಮ ಇದೆಯಲ್ಲ, ಆ ಒಂದು ಮೌಲ್ಯ ಇದೆಯಲ್ಲ, ಆ ಒಂದು ಪ್ರೀತಿ ಇದೆಯಲ್ಲ, ಆ ಸಂಘಟನೆಯ ಶಕ್ತಿ ಇದೆಯಲ್ಲ, ಅದು ಎಲ್ಲ ನಮ್ಮ ಅಮ್ಮಂದಿರಲ್ಲಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ನಾನು ಯಾವತ್ತೂ ಹೇಳೋದು, ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಒಂದು ಸಮುದಾಯ, ಒಂದು ಸಮಾಜ, ಒಂದು ದೇಶ ಹಾಳಾಗುತ್ತೆ. ಒಬ್ಬ ಡಾಕ್ಟ್ರು ತಪ್ಪು ಮಾಡಿದರೆ ಒಬ್ಬ ಪೇಷಂಟ್ ತೀರಿ ಹೋಗ್ಬೋದು. ಒಬ್ಬ ಬ್ಯಾಂಕ್ ಅಕೌಂಟೆಂಟ್ ತಪ್ಪು ಮಾಡಿದರೆ 1-2-3 ಲೆಕ್ಕ ತಪ್ಪಬಹುದು, ಅದನ್ನು ಸರಿ ಮಾಡ್ಕೊಳ್ಬೋದು. ಆದರೆ ಒಬ್ಬ ಅಧ್ಯಾಪಕ ತಪ್ಪು ಮಾಡಿದರೆ ಅದು ಇಡೀ ಸಮುದಾಯ ಹಾಳಾಗತ್ತೆ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಬೇಕೆಲ್ಲ. ನನ್ನ ಕಿರಿಯ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ನನ್ನ ಪ್ರಾರ್ಥನೆ ಅದು. ಮತ್ತು ಮೇಡಮ್ಗಳು ಮನೆಯಲ್ಲಿ ಮಕ್ಕಳನ್ನು ಮೊದಲ ಪಾಠಶಾಲೆ ಮನೆಯಲ್ಲಿ ಆ ಥರದಲ್ಲಿ ನಮ್ಮ ಮಕ್ಕಳನ್ನು ಕಟ್ಟುವ ಸಮಾಜಕ್ಕೆ ಭಾರತೀಯ ಭವ್ಯ ಪರಂಪರೆಯ ಮಾನವ ನೀವು ನಾಡಗೀತೆಯಲ್ಲಿ ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಅದು ಏನು ಮೇಡಮ್ ಅದು? ಕುವೆಂಪು ಅವರು ಬರೆಯುವಾಗ ಅದಕ್ಕೆ ಇಷ್ಟೊಂದು ಮೌಲ್ಯ ಈ ದಿನಗಳಲ್ಲೂ ಸಿಗ್ಬೋದು ಅಂತ ಅವರು ಅಂದುಕೊಂಡಿದ್ರು, ನನಗೆ ಗೊತ್ತಿಲ್ಲ. ಅವರು ಇಂಗ್ಲೀಷ್ನವರಿಂದ ಪ್ರೇರಿತರಾಗಿ ಆ ಪದ್ಯವನ್ನು ಬರೀತಾರೆ. ಇಂಗ್ಲೀಷ್ನವರಿಂದ, ಒಬ್ಬ ಮೌರಿಸ್ ಅಂತ ಹೇಳೋ ಒಬ್ಬ ಇಂಗ್ಲೀಷ್ ಶಿಕ್ಷಣ ತಜ್ಞರಿಂದ ಪ್ರೇರಿತರಾಗಿ, ನೀನು ಕನ್ನಡದಲ್ಲೇ ಬರೆದು ಬೇಡ, ಇಂಗ್ಲೀಷ್ನಲ್ಲಿ ಬರೀ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅಂತ ಹೇಳಿಕೊಂಡು ಆ ಥರದಲ್ಲಿ ಬಂದ ಆ ಕಾಲಘಟ್ಟದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತವ್ರು ಬರೀಬೇಕಾದ್ರೆ, ಇವತ್ತು ನಾವು ಕುಪ್ಪಳ್ಳಿಗೆ, ಶಿವಮೊಗ್ಗಕ್ಕೆ ಹೋಗಲಿ, ನಾವು ಇವತ್ತು ಮೈಸೂರಿಗೆ ಹೋಗಲಿ, ಧಾರವಾಡಕ್ಕೆ ಹೋಗಲಿ, ಕರ್ನಾಟಕ ಯಾವ ಭಾಗಕ್ಕೂ ಹೋಗಲಿ, ದೇಶದ ಯಾವ ಭಾಗಕ್ಕೆ ಹೋಗಲಿ, ಜಗತ್ತಿಗೆ ಹೋಗಲಿ, ಆ ಸರ್ವಧರ್ಮ ಸಮನ್ವಯಗಾರರಾಗಿ ನಮಗೆ ಆವತ್ತು ಹಬ್ಬಗ್ಗ ಕಂಡಿದ್ದಾರೆ, ಇವತ್ತು ಕುವೆಂಪು ಕಾಣ್ತಾರೆ, ನೀವೆಲ್ಲರೂ ಕಾಣಬೇಕು. ವಂದನೆಗಳು ಎಂಬ ಸತ್ಯದೊಂದಿಗೆ, ತಮಾಷೆಯೊಂದಿಗೆ ನಾರಿ ಶಕ್ತಿಗೆ ಇಸ್ಮಾಯಿಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಸರ್ ಹೇಳಿದ ಹಾಗೆ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಉಳ್ಳಾಲದಲ್ಲಿ ಸರ್ವಧರ್ಮದವರು, ಅದು ಕುಟ್ಟಿಪೋಕರ ಇರ್ಬೋದು, ತಿಮ್ಮಣ್ಣ ನಾಯಕ ಇರ್ಬೋದು, ಚೆನ್ನಮರಕಾಲ, ಎಲ್ಲ ಧರ್ಮದವರ ಜೊತೆ ಸೇರಿಕೊಂಡಂತಹ ಇತಿಹಾಸ ಇವತ್ತು ಇತಿಹಾಸದ ಮರೆಯಾಗಿದೆ. ನನ್ನೆಲ್ಲ ಶಿಕ್ಷಕ ಮಿತ್ರರಲ್ಲಿ ವಿನಂತಿ, ಪಿಯತ್ರೋ ದಲವಿಲ್ಲ ಎಂಬ ಇಟಲಿಯ ದಾರ್ಶನಿಕನ ಒಂದು ಪುಸ್ತಕದಲ್ಲಿ ಮಾತ್ರ ಹಬ್ಬಕ್ಕಳ ಇತಿಹಾಸ ಗೋಚರಿಸ್ತಾ ಇದೆ ಅಂತೇಳಿ ಇವತ್ತು ವಿಮರ್ಶಕರು ಹೇಳ್ತಾ ಇದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಹಬ್ಬಕ್ಕ ಉತ್ಸವ ಸಮಿತಿಯ ಬೆಂಗಾವಲಾಗಿ, ಬೆನ್ನೆಲುಬಾಗಿ ನಮ್ಮ ಜೊತೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹಬ್ಬಕ್ಕಳ ಇತಿಹಾಸವನ್ನು ಮತ್ತಷ್ಟು ಪ್ರೇರಿತವಾಗಿರ್ತೀರಂತ ಹೇಳ್ತಾ, ಇದೀಗ ಸನ್ಮಾನಿತರು ನನ್ನ ಅತ್ಯಂತ ಪ್ರೀತಿಯ ಶಿಕ್ಷಕರು, ಸನ್ಮಾನ್ಯ ಸಿರಿಲ್ ವೇಗಸ್, ನಿವೃತ್ತ ಮುಖ್ಯ ಶಿಕ್ಷಕರು, ಸಂತ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ, ಇವರ ಮನದ ಮಾತುಗಳಿಗಾಗಿ ವೇದಿಕೆ. ಬಹಳ ಖುಷಿಪಟ್ಟಿದ್ದೇನೆ, ಯಾಕೆಂದರೆ ನನಗೆ ಪ್ರಪ್ರಥಮ ಸನ್ಮಾನ ಇದು. ಶಾಲೆಯಲ್ಲಿ ಒಂದು ಸನ್ಮಾನ ತಕ್ಕ ಮಟ್ಟಿಗೆ ಮಾಡಿದರು, ಆದರೂ ನನಗೆ ಇಂಥ ಸನ್ಮಾನ ಸಿಗಲಿಲ್ಲ. ನನ್ನ ಜೀವಮಾನದಲ್ಲಿ ನಾನು ಪ್ರಥಮ ಸನ್ಮಾನ ಇವತ್ತು ಪಡೀತಾ ಇದ್ದೇನೆ. ಯಾಕೆಂದರೆ ನಾನು ಸನ್ಮಾನ ಪಡೆಯಲಿಕ್ಕೆ ಯಾವತ್ತೂ ಇಷ್ಟಪಟ್ಟವನಲ್ಲ. ನನಗೆ ಬೇಡ, ಇನ್ನೊಬ್ಬರು ನನ್ನನ್ನು ಗುರುತಿಸುವುದೇ ಬೇಡ. ಆದರೆ ನನಗೆ ಮುಖ್ಯವಾಗಿ ಬೇಕಾದದ್ದು ನನ್ನ ಸೇವೆ, ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೂಡಿದ ಸೇವೆ ನನಗೆ ಬಹಳ ಮುಖ್ಯವಾದದ್ದು. ಅದರಿಂದ ನಾನು ಬಹಳಷ್ಟು ತೃಪ್ತಿಪಟ್ಟಿದ್ದೇನೆ. ಏನೂ ಆಗಲಿ, ಇವತ್ತು ಇಲ್ಲಿಯ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯವರು
ನಮ್ಮ ಮೂವರನ್ನೂ ಗುರುತಿಸಿ ತ್ರಿಮೂರ್ತಿಗಳನ್ನು ಇವತ್ತು ಸನ್ಮಾನಿಸಿದ್ದೀರಿ. ನಿಮಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಶಿಕ್ಷಕ ವೃತ್ತಿ ಬಹುಶಃ ನನ್ನ ಪ್ರಕಾರ ಎಲ್ಲ ವೃತ್ತಿಗಳಿಗಿಂತಲೂ ಉತ್ತಮ ವೃತ್ತಿ. ಏನು ಹೇಳ್ತಾರ ಗೊತ್ತಿಲ್ಲ, ನನ್ನ ಅಭಿಪ್ರಾಯ. ಯಾಕೆಂದರೆ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇಲ್ಲ. ನಮಗೆ ಕೊಟ್ಟಂತಹ ಡ್ಯೂಟಿ ಇಷ್ಟೇ. ಒಬ್ಬ ವಿದ್ಯಾರ್ಥಿಯನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ, ಅವನನ್ನು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬೆಳೆಸುವುದು ಇದು ನನ್ನ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. ಅದರಂತೆ ನಾನು ಅನೇಕ ವಿದ್ಯಾರ್ಥಿಗಳನ್ನು, ನಮ್ಮ ಧನಲಕ್ಷ್ಮಿ ಮೇಡಮ್ ಹೇಳಿದರು, ನಾನು ಸುಮಾರು 37 ವರ್ಷಗಳಿಂದ ತೊಕ್ಕೊಟ್ಟು ಪರಿಸರದಲ್ಲಿ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇನೆ. ಬಹುಶಃ ನನ್ನ ಪರಿಚಯ ಅನೇಕರಿಗೆ ಇರಬಹುದು. ನನಗೆ ವಿದ್ಯಾರ್ಥಿಗಳು ಸಿಕ್ಕಿದ ತಕ್ಷಣ ಬಹಳ ಖುಷಿಯಾಗೋದು. ನಾನು ಇವತ್ತು ಅಡ್ಯಾರ್ಗಟ್ಟೆಯಿಂದ ಒಳದಾರಿಯಾಗಿ ಬಂದೆ, ಬೀಚ್ ರೋಡಿನಿಂದ ಬರುವಾಗ ನನಗೆ ದಾರಿ ಎಲ್ಲಿಯೋ ಒಂದು ಕಡೆ ಕನ್ಫ್ಯೂಷನ್ ಆಯಿತು. ನಾನು ಒಂದು ಕಡೆ ನನ್ನ ಗಾಡಿ ನಿಲ್ಲಿಸಿದೆ, ಒಂದು ಆಟೋದು ಬರ್ತಾಯಿತ್ತು. ಆಟೋದವನ ಹತ್ರ ಕೇಳಿದೆ, ಸಿರಿಲ್ ಸರ್ ನೀವಾ? ನನಗೆ ಭಾಳ ಖುಷಿಯಾಯಿತು. ಸ್ವಲ್ಪ ಮುಂದೆ ಹೋಗಿ ಅವ ನಿಲ್ಲಿಸಿದ, ನಾನು ನಿಂತೆ. ಸರ್ ನಿಮ್ಮ ಸ್ಟೂಡೆಂಟ್ ಸರ್ ನಾನು. ನನಗೆ ಭಾಳ ಖುಷಿಯಾಯಿತು. ನಾನು ಎಲ್ಲಿ ಹೋದರೂ ಕೂಡ ಸೆಂಟ್ರಲ್ ಮಾರ್ಕೆಟಿಗೆ ಹೋದರೆ ನನಗೆ ಎಲ್ಲವೂ ಫ್ರೀ ಕೊಡ್ತಾರೆ, ತಮಾಷಲ್ಲ. ಬಂದರಿಗೆ ಹೋದರೆ ಎಲ್ಲರೂ ನನ್ನ ಜೊತೆ ಸೇರ್ತಾರೆ. ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ಗೆ ಹೋಗಿದರೆ ಎಲ್ಲರೂ ಅವರವರ ಡ್ಯೂಟಿ ಬಿಟ್ಟು ಬರ್ತಾರೆ. ಅವರನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗ್ತದೆ. ಅದಕ್ಕಾಗಿ ಶಿಕ್ಷಕ ವೃತ್ತಿ ಎಂಬುದು ಒಂದು ಒಳ್ಳೆಯ ಗೌರವವನ್ನು ಪಡೆಯುವಂತಹ ಒಂದು ವೃತ್ತಿಯಾಗಿರುತ್ತದೆ. ಉಳಿದ ವೃತ್ತಿಗಳಲ್ಲಿ ಗೌರವ ಸಿಗುವುದಿಲ್ಲ ಅಂತೇಳಿ ನಾನು ಹೇಳುವುದಿಲ್ಲ, ಆದರೆ ತುಂಬ ಜವಾಬ್ದಾರಿಗಳಿವೆ. ನಮ್ಮಲ್ಲಿ ಜವಾಬ್ದಾರಿಗಳು ಕಡಿಮೆ. ಯಾಕೆಂದರೆ ವಿದ್ಯಾರ್ಥಿಗಳೊಂದಿಗೆ ಬೆಳಗ್ಗೆ ಸೇರಿದರೆ ಸಂಜೆ ಆದದ್ದೇ ಗೊತ್ತಾಗೋದಿಲ್ಲ. ಹೌದಲ್ಲ ಸರ್? ಖಂಡಿತ ಹೌದು. ನಾನು ಮನೆಯಿಂದ 6 ಗಂಟೆಗೆ ಮನೆ ಬಿಡ್ತೇನೆ. ನನ್ನ ಮಿಸ್ಸಸ್ ನನಗೆ ಜೋರು ಮಾಡೋದು ಯಾವಾಗಲೂ, ಶಾಲೆ 9 ಗಂಟೆಗೆ, ನೀವು 6 ಗಂಟೆಗೆ ಹೊರಡ್ತೀರಿ ಅಂತೇಳಿ. ಖಂಡಿತವಾಗಿ ನಾನು ಈಗ ಅಲ್ಲ, ನಾನು ತೊಕ್ಕೊಟ್ಟು ಶಾಲೆಗೆ ಸೇರಿದ ವರ್ಷದಿಂದ ಬೆಳಿಗ್ಗೆ 6 ಗಂಟೆ ಮನೆ ಬಿಡುವುದು, ಸಂಜೆ 6 ಗಂಟೆಗೆ ಮನೆ ಸೇರುವುದು. ಅದು ಕೂಡ ಶನಿವಾರ ನನಗೆ ಫುಲ್ ಡೇ. ಈಗ ಮಳೆಯ ರಜೆಯನ್ನು ಸರಿದೂಗಿಸಲಿಕ್ಕೆ ಫುಲ್ ಡೇ ಮಾಡಿದ್ದಾರೆ. ಇಲ್ಲ, ನಾನು ಮೊದಲು ಶನಿವಾರ ಫುಲ್ ಡೇ ಶಾಲೆಯಲ್ಲಿ ಇದ್ದು ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ನಾನು ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತಾ ಇದ್ದೆ. ಬೆಳಿಗ್ಗೆ ಕೂಡ ನಾನು ಯಾಕೆ ಬೇಗ ಬರ್ತಾ ಇದ್ದೆ, ನನಗೆ ಕೆಲವು ವಿದ್ಯಾರ್ಥಿಗಳಿದ್ದರು, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳುವಂಥ ಕೆಲವು ವಿದ್ಯಾರ್ಥಿಗಳಿದ್ದರು. ಅವರಿಗೆ ನಾನು ಬೆಳಿಗ್ಗೆ 1 ಗಂಟೆ ಪ್ರತಿದಿನ ತರಬೇತಿ ಕೊಡ್ತಿದ್ದೆ. ಕೆಲವರು ಬೆಳಿಗ್ಗೆ ಲೇಟ್ ಬರ್ತಾರೆ, ಅವರಿಗೆ ನಾನು ಸಂಜೆ 1 ಗಂಟೆ ತರಬೇತಿ ಕೊಡ್ತಿದ್ದೆ. ಇದು ನಮ್ಮ ಶಾಲೆಯ ಅಧ್ಯಾಪಕರಿಗೂ ಕೆಲವರಿಗೂ ಗೊತ್ತಿಲ್ಲ. ಕೆಲವರು ನನ್ನನ್ನು ಗುರುತಿಸಿದ್ದಾರೆ, ಆದರೆ ಹೆಚ್ಚಿನ ಅಧ್ಯಾಪಕರಿಗೆ ಅದೂ ಗೊತ್ತಿರಲಿಲ್ಲ. ಯಾಕೆಂದರೆ ನನಗೆ ಪ್ರಚಾರ ಬೇಡ, ವಿದ್ಯಾರ್ಥಿ ಕಲಿತು ಮುಂದೆ ಹೋಗಬೇಕು ಎಂಬುದು ನನ್ನ ಒಂದು ಆಸೆ ಆಗಿತ್ತು. ಈಗ ನನಗೆ ಶಾಲೆಯಿಂದ ನಾನು ಹೊರಗೆ ಉಳಿದಿದ್ದೇನೆ, ತುಂಬ ಬೇಸರ ಆಗ್ತಾ ಇದೆ. ಶಾಲೆಯ ವಾತಾವರಣವನ್ನು ನೆನಪು ಮಾಡ್ತಾ ನಾನು ದಿನ ಕಳೀತಾ ಇದ್ದೇನೆ. ನನ್ನ ಮನೆಯ ಪಕ್ಕದಲ್ಲಿ ಒಂದು 2-3 ಶಾಲೆಗಳಿವೆ. ಬೆಳಿಗ್ಗೆ ವಿದ್ಯಾರ್ಥಿಗಳು ಬರುವಾಗ ನಾನು ದಿನಾಲು ಮನೆ ಬಿಟ್ಟು ಹೊರಗೆ ಬರೋದು, ರಸ್ತೆಯಲ್ಲಿ ನಿಂತು ಆ ಮಕ್ಕಳನ್ನು ನೋಡೋದು, ಖುಷಿಯಾಗ್ತದೆ. ಇದು ಖಂಡಿತ ಒಂದು ಒಳ್ಳೆಯ ಪ್ರಾಮಾಣಿಕ ಅಧ್ಯಾಪಕನಿಗೆ ಆಗುವಂಥ ಅನುಭವ ನನಗೆ ಆಗ್ತಾ ಇದೆ. ಹಾಗಾಗಿ ನನ್ನನ್ನು ಇಲ್ಲಿ ಗುರುತಿಸಿದ್ದೀರಿ, ನನಗೆ ಭಾಳ ಖುಷಿಯಾಯಿತು. ನಾನು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ನೀವು ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನನ್ನ ಧನಲಕ್ಷ್ಮಿ ಮೇಡಮ್ ಇದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಬಹಳಷ್ಟು ಅದ್ಭುತವಾಗಿ ಅಧ್ಯಾಪಕ ವೃತ್ತಿಯ ಬಗ್ಗೆ ಅಭಿಮಾನದೊಂದಿಗೆ ಮಾತನ್ನು ಹೇಳಿದ್ದೀರಿ. ಯಾಕಂತೇಳಿದರೆ ಎಲ್ಲರೂ ಮಾಜಿ ಆಗಲಿಕ್ಕೆ ಇದೆ, ಆದರೆ ಅಧ್ಯಾಪಕ ಎಂಬವನು ಮಾಜಿ ಆಗಲಿಕ್ಕೆ ಇಲ್ಲ ಅಂತೇಳಿ ಹೇಳ್ತಾರೆ. ಯಾವಾಗಲೂ ಮಾಸ್ಟರ್ ಮನೆ ಅಂತೇಳಿ ಮಾತ್ರ ಹೇಳೋದಂತೆ, ದುಂಬದ ಮಾಸ್ಟರ್ ಅಂತ ಹೇಳೋದಿಲ್ಲ, ಅಂತ ಮಾಸ್ಟರ್ ಮನೆ ಅಂತ ಹೇಳೋದಂತೆ. ಅವರು ರಿಟೈರ್ಡ್ ಆದರೂ ಅವರು ಪುನಃ ಮರಣ ಹೊಂದಿದವರು ಮಾಸ್ಟರ್ ಮನೆ ಅಂತ ಹೇಳ್ತಾರೆ ಅಂತೇಳಿ ನಮಗೆ ತಿಳಿದಂತೆ. ಅಭಿನಂದನೆಗಳು ಸರ್, ತಮಗೆ ಧನ್ಯವಾದಗಳು.
ಇದೀಗ ನಮ್ಮೊಟ್ಟಿಗಿದ್ದಾರೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ HR ಈಶ್ವರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ. ಅಲ್ಲೇ ಮಾತಾಡಿ ಸರ್. ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಉಲ್ಲಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ನಮ್ಮ ನೆಚ್ಚಿನ ಹಿರಿಯವರು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಿಮ್ಮ ಸುತ್ತ ಅಂತ 2 ಹಾಡುಗಳನ್ನು ಹಾಕಿದರು ನಿಮಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ. ನನಗೊಂಥರ ಒಳಗಡೆ ಮೈ ರೋಮಗಳೆಲ್ಲ ನಿಂತ್ಕೊತಾ ಇತ್ತು, ಕಣ್ಣಲ್ಲಿ ಸ್ವಲ್ಪ ಲೈಟ್ ನೀರು ಬರ್ತಾಯಿತ್ತು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ನಾವು ಸಾಮಾನ್ಯವಾಗಿ ದೇವ್ರ ಹತ್ರ ನಾವು ಬೇಡ್ಕೋಬೇಕಾದಾಗ ಕಣ್ಣಲ್ಲಿ ನೀರು ಬರ್ತಿರ್ತದೆ, ಮೈಯೆಲ್ಲ ಒಂಥರ ಆಗ್ತಿರ್ತದೆ. ಆ ಒಂದು ಫೀಲಿಂಗ್ಸು ನನಗೆ ಆಗ್ತಾಯಿತ್ತು. ಹಾಗಾಗಿ ಈ ದಿನ ಏನು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಶಿವ ಪರಮೇಶ್ವರನಿಗೆ ಹೋಲಿಕೆ ಮಾಡ್ತಾರಲ್ಲ, ಬ್ರಹ್ಮ ವಿಷ್ಣು ಶಿವನಿಗೆ ಹೋಲಿಕೆ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಅವರಿಗೆ ಸಮನಾದಂತಹ ನಮ್ಮ ಈ ದಿನ ನಮ್ಮ KR ಚಂದ್ರ ಸರ್ ಅವರಿಗೆ, ಡಾಕ್ಟರ್ ಇಸ್ಮಾಯಿಲ್ ಸರ್ ಅವರಿಗೆ ಮತ್ತು ನಮ್ಮ ಸಿರಿಲ್ ಸರ್ ಅವರಿಗೆ ಸನ್ಮಾನ ಮಾಡಿದ್ದೀರಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ರಾಜು ಮಗವೀರ ಸರ್ ಅವರಿದ್ದರು, ಜಯರಾಮ್ ಶೆಟ್ಟಿ ಸರ್ ಅವರಿದ್ದರು, ಜೊತೆಗೆ ನಮ್ಮ ಸದಾನಂದ ಬಂಗೇರ ಸರ್ ಅವರಿದ್ದರು, ಐದಾರ್ ಪರ್ತಿಪಾಡಿ ಸರ್ ಅವರಿದ್ದರು, ದಿನಕರ್ ಉಲ್ಲಾಳ್ ಸರ್ ಅವರಿದ್ದರು, ಧನಲಕ್ಷ್ಮಿ ಗಟ್ಟಿ ಮೇಡಮ್ ಮತ್ತು ಆನಂದ್ ಸರ್ ಎಲ್ಲರೂ ಸೇರ್ಕೊಂಡು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ. ಈ 3 ಜನ ಮಾತಾಡಿದ್ರಲ್ಲ, ಆ ಮಾತಾಡಿರುವಂಥ ಒಂದೊಂದು ಮಾತುಗಳು ಕೂಡ ನಮಗೆ ಮೆದುಳಿಗೆ ನಮಗೆ ತಲುಪ್ತದೆ, ಅದು ಹೃದಯದಿಂದ ಮೆದುಳಿಗೆ ತಲುಪ್ತದೆ. ನಮ್ಮ ಶಿಕ್ಷಕ ವೃತ್ತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಏನಾದರೂ ನಮ್ಮ ಭಾರತ ದೇಶದಲ್ಲಿ ಯಾರೂ ಕೂಡ ನಮ್ಮ ಶಿಕ್ಷಕರು ಪ್ರಶಸ್ತಿಗೋಸ್ಕರ ಅವರು ಕೆಲಸವನ್ನು ಮಾಡೋದಿಲ್ಲ. ಒಂದು ರೀತಿ ನಮ್ಮ ದೇಶದ ರೈತ, ನಮ್ಮ ದೇಶದ ಸೈನಿಕ, ನಮ್ಮ ದೇಶದ ಶಿಕ್ಷಕ, ಅವ್ರು ಯಾವತ್ತು 3 ಜನರು ಕೂಡ ಅವ್ರ ಸೇವೆಯನ್ನು ಸಲ್ಲಿಸಬೇಕಾದಾಗ ನನಗೆ ಯಶಸ್ಸು ಸಿಗ್ತದೆ, ನನ್ನನ್ನು ಯಾರಾದರೂ ಹೊಗಳ್ತಾರೆ, ನನಗೆ ಸನ್ಮಾನ ಮಾಡ್ತಾರೆ ಎಂದು ಯಾವತ್ತೂ ಅವರು ಬಯಸೋದಿಲ್ಲ. ಹಾಗಾಗಿ ಅವರು ನಿಜವಾಗಲೂ ನಮ್ಮ ಸಮಾಜದ ಕಣ್ಣುಗಳು, ನಿಜವಾದ ದೇವರುಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಒಂದು ಕಡೆ ನಾವು ಆಲೋಚನೆಯನ್ನು ಮಾಡಿದರೆ ಇವತ್ತು ನಮ್ಮ ಮಂಗಳೂರಿನಲ್ಲಿ ಶೈಕ್ಷಣಿಕವಾಗಿ ನಾವು PUC ಮತ್ತು SSLC ಎರಡರಲ್ಲೂ ಇಡೀ ರಾಜ್ಯಕ್ಕೆ ಫಸ್ಟ್ ಇದ್ದೀವಿ ನಾವು. ಉಡುಪಿ ಮತ್ತು ನಾವು ಮಂಗಳೂರು, SSLC ಮತ್ತು PUC. ಮತ್ತು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕೆ ಕ್ಷೇತ್ರ ಆಗಿರ್ಬೋದು, ಇವತ್ತಿಗೂ ಕೂಡ ನಾವು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮಂಗಳೂರಿನವರು ನಂಬರ್ 1 ಅಂತ ಹೇಳ್ಕೊತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ, ನಿಜವಾದ ನೇರ ಕಾರಣ ನಮ್ಮ ಶಿಕ್ಷಕ ವೃಂದ. ಆ ಶಿಕ್ಷಕ ವೃಂದದವರು ಒಳ್ಳೆಯ ಸಮಾಜವನ್ನು ಕಟ್ಟಿರುವುದರಿಂದ ಇವತ್ತಿನ ದಿನದಲ್ಲಿ ನಾವು ನಮ್ಮ ಮಂಗಳೂರಿನವರ ಎಲ್ಲೋದ್ರೂ ಕೂಡ ಹೊಗಳುತ್ತಾರೆ. ಮಂಗಳೂರಿನ ಜನ ಒಳ್ಳೆಯವರು, ಪ್ರಾಮಾಣಿಕರು, ಸತ್ಯವಂತರು, ಸುಳ್ಳು ಹೇಳೋದಿಲ್ಲ, ನೇರವಾಗಿರುವಂಥ ವಿಷಯವನ್ನೇ ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ಹೊಗಳ್ತಾರೆ. ಹಾಗಾಗಿ ಆ ಹೆಸರು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಈ ಥರದ ಒಳ್ಳೆಯ ಸಮಾಜವನ್ನು ನಮ್ಮ ಶಿಕ್ಷಕ ವೃಂದದವರು ಕಟ್ಟಿರುವುದರಿಂದ ನಮ್ಮ ಮಂಗಳೂರಿಗೆ ಹೆಸರು ಬರ್ತಾ ಇದೆ ಅಂತ ಈ ಮಾತನ್ನು ಹೇಳ್ತಾ, ನಮಗೆ ಅಪಾರವಾದ ಶಿಕ್ಷಕರಿಗೆ ಅಪಾರವಾಗಿರುವಂಥ ಗೌರವವನ್ನು ಇವತ್ತಿಗೂ ಕೂಡ ನಮ್ಮ ಸಮಾಜ ಸಲ್ಲಿಸುತ್ತಿರುವುದನ್ನು ನಾವು ಕಣ್ಣಾರೆಯಾಗಿ ನಾವು ನೋಡ್ತಾ ಇದ್ದೀವಿ. ಯಾವುದಾದ್ರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೋದರೆ ಸಾಕು, ಶಿಕ್ಷಕರು ಹೇಳಿದರೆ ಮುಗಿದೋಯ್ತು. ಮಕ್ಕಳು, ನಮ್ಮ ಮನೆಯ ಮಕ್ಕಳನ್ನು ಕೂಡ ಕಥೆಯೂ ಅಷ್ಟೇ. ನಮ್ಮ ಮಕ್ಕಳಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಹೇಳಿದರೆ ಒಪ್ಪೋದಿಲ್ಲ, ಅಪ್ಪ ನೀನು ಸುಳ್ಳು ಹೇಳ್ತೀಯ, ನೀನು ತಪ್ಪು ಹೇಳ್ತೀಯ ಅಂತಾರೆ. ನಮ್ಮ ಶಿಕ್ಷಕರು ಹೇಳಿದರೆ ಮುಗೀತು, ನಮ್ಮ ಮಿಸ್ ಹೇಳಿದ್ದಾರೆ, ನಮ್ಮ ಸರ್ ಹೇಳಿದ್ದಾರೆ, ಅದೇ ಸರಿ, ನೀನು ಹೇಳ್ತಿರೋ ತಪ್ಪು ಅಂತ ಇವತ್ತಿಗೂ ಕೂಡ ಹೇಳ್ತಾರೆ. ಅದರ ಅರ್ಥ ಏನಪ್ಪ ಅಂತಂದರೆ, ಅಷ್ಟು ಇವತ್ತಿನ ಮಕ್ಕಳುಗಳು ಕೂಡ ಸಂಪೂರ್ಣವಾಗಿ ಶಿಕ್ಷಕರ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ನಮ್ಮ ಶಿಕ್ಷಕ ವೃತ್ತಿ ನಮ್ಮ ಮೇಲೆ, ನಿಮ್ಮ ಮೇಲೆ ಅಪಾರ ಜವಾಬ್ದಾರಿ ಇದೆ. ಈ ಒಂದು ಸಮಾಜ ಸುಸ್ಥಿತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ನಿಮ್ಮಗಳ ಪಾತ್ರ ಅತಿ ಮುಖ್ಯ. ಮುಂದೆನೂ ಕೂಡ ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂದರೆ ನಿಮ್ಮಗಳ ಪಾತ್ರ ಅತಿ ಮುಖ್ಯ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ನಾವು ನಿಜವಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ DDP ಅವರು ಬರಬೇಕಿತ್ತು, ಉಪನಿರ್ದೇಶಕರು. ಆದರೆ ಸ್ಪಾಟಲ್ಲಿ ಮೆಸೇಜ್ ಬಂತು, ಸರ್ ಜಸ್ಟ್ ಹೋಗಿ ತಮ್ಮ ವಲಯದಲ್ಲಿ ಕೂತಿದ್ದಾರಷ್ಟೇ. ನಾನು KMK ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ, ಸರ್ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗಬೇಕಂತ ಹೇಳಿದಾಗ ಕೇವಲ 12-13 ನಿಮಿಷದಲ್ಲಿ ಬೋಳಾರದಿಂದ ಇಲ್ಲಿ ತನಕ ಬಂದು ನಮ್ಮ ದಕ್ಷಿಣ ವಲಯದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ HR ಈಶ್ವರ್ ಅವರು ಬಹಳ ಸ್ಫೂರ್ತಿಯುತವಾದಂಥ ಮಾತುಗಳನ್ನು ಆಡಿದ್ದೀರಿ ಸರ್. ನಿಮ್ಮ ಮನದ ಮಾತುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಸಂಪೂರ್ಣ ತೊಡಗಿಸುವ ಹಾಗೆ ಮಾಡುವವರು ಮಾಜಿ ಶಾಸಕರು, ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿಯವರು. ಈ ಸಂದರ್ಭದಲ್ಲಿ ಸನ್ಮಾನವನ್ನು ಪಡೆದಂತಹ ಎಲ್ಲ ಮನೆಯವರು, ಕುಟುಂಬದವರು ಬಂದಿದ್ದಾರೆ, ಮಕ್ಕಳು, ಅವರ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಿಮಗೆ ಕೂಡ ಗೌರವಪೂರ್ವಕವಾಗಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಒಂದು ಗೌರವ ಅರ್ಪಣೆಗಳನ್ನು ಸಲ್ಲಿಸುತ್ತಾ ಇದೀಗ ಅಧ್ಯಕ್ಷೀಯ ನುಡಿಗಳಾಗಿ ಜಯರಾಮ್ ಶೆಟ್ಟಿಯವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಆತ್ಮೀಯರೇ, ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಒಂದು ವಾರ ವಿಳಂಬವಾಯಿತು ಬೇರೆ ಬೇರೆ ಕಾರಣಗಳಿಂದ. ಪ್ರತಿ ವರ್ಷ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಬ್ಬಕ್ಕ ಉತ್ಸವಲ್ಲದೆ ಜರುಗಿಸ್ತಾ ಇದ್ದೇವೆ. ಸಮಾಜ ಸೇವೆ, ಜನರಲ್ಲಿ ಹೊಂದಾಣಿಕೆ ಮಾಡುವಂಥದ್ದು, ಆತ್ಮೀಯತೆಯನ್ನು ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನನಗೆ ನೆನಪಿದೆ, 1997ರಲ್ಲಿ ನಾವು ಹಬ್ಬಕ್ಕ ಉತ್ಸವ ಸಮಿತಿಯನ್ನು ರಚನೆ ಮಾಡಿದೆವು. ನಾನು ಆವಾಗ MLA ಆಗಿದ್ದೆ. ನನ್ನನ್ನು ಕೆಲವು ಪ್ರಮುಖರು ಹೋಟೆಲ್ ವೃಂದಾವನ ತೊಕ್ಕೋಟ್ನಲ್ಲಿ ಕರೆದು, ನೀವು MLA ಆಗಿದ್ದೀರಿ, ಆದರೂ ಅಲ್ಲದೆ BJPಯಿಂದ MLA ಆದವರು, ಈ ಕ್ಷೇತ್ರ ಕೋಮು ಸೌಹಾರ್ದತೆಯನ್ನು ತಂದು ಕೊಡುವಲ್ಲಿ ನೀವು ಶಾಸಕರು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲವರನ್ನು ತೆಗೆದುಕೊಂಡು ರಾಣಿ ಹಬ್ಬಕ್ಕ ಅವಳು ಕೋಮು ಸೌಹಾರ್ದಕ್ಕೆ ಹೆಸರಾಂತರಾದವಳು. ಅವಳ ಆಳ್ವಿಕೆಯಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಒಟ್ಟಾಗಿದ್ದರು. ಅವರ ಸೇನಾಧಿಕಾರಿಗಳಲ್ಲಿ ಕೂಡ ಹಿಂದೂಗಳು, ಮುಸಲ್ಮಾನ್ಗಳು ಕೂಡ ಒಟ್ಟಾಗಿದ್ದರು. ಆದ್ದರಿಂದ ಆ ನೆಲೆಯಲ್ಲಿ ನಾವು ಕೋಮು ಸೌಹಾರ್ದತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ, ಜೊತೆಗೆ ಸೌಹಾರ್ದವಾದಂಥ ಜೀವನವನ್ನು ನಡೆಸೋ ದೃಷ್ಟಿಯಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ನಮಗೆ ಸಂತೋಷ. ನಾವು ಪೂರ್ಣ ಪ್ರೀತಿ ಪಾತ್ರ ಆಗಿದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇರುವವರೆಲ್ಲ ಒಬ್ಬೊಬ್ಬರು ಒಂದೊಂದು ಪಕ್ಷ. ನಾನೊಂದು ಪಾರ್ಟಿ, ದಿನಕರ್ ಉಳ್ಳಾಲ್ ಒಂದು ಪಾರ್ಟಿ, ಹೈದರಾಬಾದ್ ಪಾರ್ಟಿ ಅವರೊಂದು ಪಾರ್ಟಿ, ಬೇರೆ ಬೇರೆ. ಆದರೆ ಇದರ ಒಳಗೆ ಧನಲಕ್ಷ್ಮಿ ಶೆಟ್ಟಿಯವರು ನಾವು ಒಂದೇ ಪಾರ್ಟಿ. ನಾವು ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಅದು ಬೇರೆ ವಿಚಾರ. ಆದ್ದರಿಂದ ನಮಗೆ ಹಬ್ಬಕ್ಕ ಉತ್ಸವ ಮತ್ತು ಜನಜೀವನ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಈ ದಿವಸ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಒಳ್ಳೆಯ ಮಾತನಾಡಿದರು ಇಲ್ಲ ಶಿಕ್ಷಕರು, ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ನೀಡಿದರು. ನಮ್ಮ ಸಮಾಜ ದೇಶವನ್ನು ಕಟ್ಟುವ ದೃಷ್ಟಿಯಲ್ಲಿ ಶಿಕ್ಷಣ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ಮುಖ್ಯವಾದದ್ದು. ಆ ಎಲ್ಲ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವ ಸಮಿತಿ ಜನಾನುರಾಗಿಯಾಗಿ ಈ ಭಾಗದ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಮುಂದೆ ಕೂಡ ಸೌಹಾರ್ದಯುತವಾಗಿ ಜೀವನ ಮಾಡೋ ದೃಷ್ಟಿಯಲ್ಲಿ ನಾವು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ, ನಿಮ್ಮೆಲ್ಲ ಸಹಕಾರ ಇರಲಿ. ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ, ನಾನು ಬರುವಾಗ ದಿನಕರ್ ಉಳ್ಳಾಲ್ ಹತ್ರ ಹೇಳಿದೆ, ಇನ್ನೊಂದು 20 ಜನ ಕೂಡ ಆಗ್ತಾರಾ ಇಲ್ವೋ ಅಂತ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೇರಿಕೊಂಡಿದ್ದೀವಿ. ಆದ್ದರಿಂದ ನಿಮ್ಮ ಸಹಾಯ ಸಹಕಾರ ನಮಗೆ ಇರಲಿ. ನಾವು ಸರ್ಕಾರದಿಂದ ಹಣ ಅಪೇಕ್ಷೆ ಮಾಡ್ತಾ ಇದ್ದೇವೆ ಖಂಡಿತ. ಯಾಕಂತ ಹೇಳಿದರೆ ಒಂದು ಉತ್ಸವ ಮಾಡಬೇಕಾಗಿದ್ದರೆ 10 ಲಕ್ಷ ರೂಪಾಯಿವರೆಗೆ ಬೇಕಾಗುತ್ತದೆ. ನನ್ನ ಸರಿ ನೆನಪಿದೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾವು ದಿನಕರ್ ಉಳ್ಳಾಲೆಲ್ಲ ಹೋದಾಗ ಅವರು ಹತ್ತಾಗಿತ್ತಾಗಿ ನೋಡಲಿ 25 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ದು ನಮಗೆ ಆ ವರ್ಷ. ಆದ್ದರಿಂದ ಅದರ ನಂತರ ಕೆಲವು ವರ್ಷದವರೆಗೆ ಬರ್ತಾಯಿತ್ತು. ಆದರೆ ಆ ನಂತರ ಸಾರ್ವಜನಿಕರಿಂದ ವಿರೋಧ ಬಂತು. ಯಾಕಂತ ಹೇಳಿದರೆ ಅದು ಸರ್ಕಾರಿ ಹಣ, ಸರ್ಕಾರ ಉತ್ಸವ ಆಗಬೇಕು, ಅಲ್ಲದೆ ನೀವು ಖಾಸಗಿಯವರು ಮಾಡಬಾರದು ಎಂಬ ವಿಚಾರದಿಂದ ಅದಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ನಾವು ಮತ್ತೆ ಒಪ್ಕೊಂಡು ಆ ದಿವಸದಿಂದ ನಾವು ಈ ಉತ್ಸವವನ್ನು ಹಾಗೆ ಮುಂದೋಗಿ. ಆದರೆ ಸರ್ಕಾರಿ ಉತ್ಸವ ಈಗ ಹಣ ಬರ್ತಾನೂ ಇಲ್ಲ, ಅದು ಆಗ್ತಾನೂ ಇಲ್ಲ. ಆದರೆ ನಾವು ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅದನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಜನ ನಮ್ಮವರು, ನಾವು ಮತ್ತು ಒಟ್ಟಾಗಿದ್ದುಕೊಂಡು ಸೌಹಾರ್ದಯುತವಾದಂಥ ಒಂದು ವಾತಾವರಣಕ್ಕೆ
ತಯಾರು ಮಾಡೋ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವವನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಶಸ್ವಿ ಆಗೋ ದೃಷ್ಟಿಯಿಂದ ನಿಮ್ಮ ಸಹಾಯ ಸಹಕಾರ ನನಗೆ ಮುಂದೆ ಸಿಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ವೈಯಕ್ತಿಕ ನೆಲೆಯಲ್ಲಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆ ತರುವಂಥ ಕೆಲಸ. ಇನ್ನು ನಮ್ಮ ಹಲವಾರು ಕಾರ್ಯಕ್ರಮಗಳಿದೆ. ನಮ್ಮ ನವಂಬರ್ 1ಕ್ಕೆ ರಾಜ್ಯೋತ್ಸವ ಕಾರ್ಯಕ್ರಮ ಇಲ್ಲೇ ನಡೀತಿದೆ. ಅದೇ ನವಂಬರ್ 26ಕ್ಕೆ ಸಂವಿಧಾನದ ಬಗ್ಗೆ ನಾವು ಕಾರ್ಯಕ್ರಮವನ್ನು ನೋಡ್ತೇವೆ. ಡಿಸೆಂಬರ್ಲಿ ಉಪನ್ಯಾಸ ಕಾರ್ಯಕ್ರಮ ಇದೆ. ಜನವರಿಲಿ ಪುನಃ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಫೆಬ್ರವರಿಲಿ ನಮ್ಮ ಹಬ್ಬಕ್ಕೋತ್ಸವ ನಡೆಯಲಿಕ್ಕಿದೆ ಉಳ್ಳಾಲದಲ್ಲಿ. ಎಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಹಬ್ಬಗಳ ಪರವಾಗಿ ನೀವೆಲ್ಲರೂ ಬರಬೇಕು. ಯಾಕಂದರೆ ಹಬ್ಬಗಳಿಗೆ ಬೇಕಾಗಿ ನೀವು ಬರಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ ನಮ್ಮಲ್ಲಿದೆ. ತಾವೆಲ್ಲರೂ ಮಹಿಳೆಯರು, ವಿಶೇಷವಾಗಿ ಅಧ್ಯಾಪಕರಿಂದ ನಾವು ಸ್ಟಾರ್ಟ್ ಮಾಡಿದಂಥ ಹಬ್ಬಕ್ಕೋತ್ಸವ ಸಮಿತಿ ಹೆಚ್ಚಿನವರು ಭಾಸ್ಕರ ಕೋಳಿ ಆಗಿ ಕೆ ಚಂದ್ರ ಆಗಲಿ, ನಾವೆಲ್ಲರೂ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಪುಷ್ಕಲ್ ಕುಮಾರರಾಗಲಿ ಯಾರೇ ಇದ್ದರೂ ಕೂಡ ಇವತ್ತು ಹೈದರಾಬಾದ್ ಪ್ರತಿಭಟನೆ ನಮ್ಮೊಟ್ಟಿಗೆ ಇದ್ದಾರೆ, ಜಯರಾಮ್ ಶೆಟ್ಟಿ ಇದ್ದಾರೆ, ಪ್ರಧಾನಮಂತ್ರಿ ನಾವು ಜೀವಂತವಾಗಿದ್ದೇವೆ. ಯಾವ ರೀತಿಯಲ್ಲಿ 5 ರೂಪಾಯಿ ಬೊಂಡ ಕೆತ್ತಿಕೊಂಡು ಆಲೆ ಬಕ್ಕನವರು ನಮ್ಮೊಟ್ಟಿಗಿದ್ದಾರೆ. ನಿಮ್ಗೆ ಹೇಳಿದರೆ ವಿಶೇಷ ಆಗ್ಬೋದು. ಬೊಂಡ ಕೆತ್ತಿ 5 ರೂಪಾಯಿ ಸಂಪಾದನೆ ಮಾಡಿಕೊಂಡು ನಾವು ಮಾಡಿದಂಥ ಹಬ್ಬಕ್ಕೋತ್ಸವ, ಅದು ಎಲ್ಲಿ ದೇರ್ಲಗಟ್ಟೆಯಲ್ಲಿ ಮಾಡಿದ ಹಬ್ಬಕ್ಕೋತ್ಸವಕ್ಕೆ ಬೊಂಡ ಕೆತ್ತಿ ನಾವು ಮಾರಿ ಸೇಲ್ ಮಾಡಿ ಬೊಂಡ ಕೆತ್ತಿ ಮಾಡಿದಂಥದ್ದು. ಚೆಕ್ ಪೋಸ್ಟಲ್ಲಿ 5 ರೂಪಾಯಿ ಹಾಕಿದವರು ಕೊಟ್ಟವರು ಸಹ ಇದ್ದಾರೆ ನಮಗೆ. ಅಂಥ ಹಬ್ಬಕ್ಕೋತ್ಸವವನ್ನು ನಾವು ಮಾಡಿ ಈ ಸ್ಥಾನಮಾನಕ್ಕೆ ತಂದೇವೆ. ನಿಮ್ಗೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮಾಡಿ ಮೊಮೆಂಟ್ ಹೇಳಿದಾಗೆ ನಾವು 12 ತಿಂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಆದರೆ ಇದೊಂದು ಸೆಲ್ಫ್ ಅಟ್ಯಾಚ್ಡ್ ಅಂತ ಹೇಳ್ತೇವೆ. ಈ ಕಾರ್ಯಕ್ರಮ ಬಹು ನಿರೀಕ್ಷಿತ ಮತ್ತು ಬಹಳ ಒಂದು ಸ್ಫೂರ್ತಿಯನ್ನು ನೀಡಿದಂತಹ ಕಾರ್ಯಕ್ರಮದ ಈ ಒಂದು ಸಾಕ್ಷಿಯಾದಂತಹ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಸ್ವಾಗತ ಅಧ್ಯಕ್ಷರು ನೆನಪಿನ ಕಾಣಿಕೆಯ ಮೂಲಕ ಸದಾನಂದ ಬಂಗೇರ್ ಉಪಾಧ್ಯಕ್ಷರು, ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದಂಥ ರವಿಶಂಕರ್ ಅವರಿಗೆ ನೆನಪಿನ ಗೌರವವನ್ನು ನೀಡುವುದರ ಮೂಲಕ ಅಭಿನಂದಿಸಬೇಕು. ಹಿರಿಯರು ಉಪಾಧ್ಯಕ್ಷರಾದಂಥ ಹೈದರ್ ಪ್ರತಿಪಾಡಿ ಗೌರವಿಸ್ತಾ ಇದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಇದೀಗ ವಂದನಾರ್ಪಣೆಯೊಂದಿಗೆ ನಮ್ಮ ಮುಂದೆ ಶಶಿಕಾಂತಿಯವರು ಬರ್ತಾರೆ. ತದಾರದ ವ್ಯವಸ್ಥೆ ಇದೆ. ಕುಟುಂಬಿಕರು ದಯವಿಟ್ಟು ನಿಮ್ಮ ಗುಂಪು ಫೋಟೋವನ್ನು ಮತ್ತೆ ನಾವು ತಗೊಳ್ಬೋದು. ಇಲ್ಲಿ ಅವಕಾಶಗಳಿದೆ. ಎಲ್ಲ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇದೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಸಮಿತಿಯು ಇಂದು ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದು ಉದ್ಘಾಟನೆ ಮಾಡಿದ ಸನ್ಮಾನ್ಯ ಶ್ರೀ ಕೆ ರಾಜು ಮೊಗವೀರ KES ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾಲಯ, ಇವರಿಗೆ ಸಮಿತಿಯ ವತಿಯಿಂದ ಧನ್ಯವಾದಗಳು. ಹಾಗೆಯೇ ವೀರರಾಣಿ ಅಬ್ಬಕ್ಕ ಸಮಿತಿಯ ಮೇಲೆ ಪ್ರೀತಿ ಇಟ್ಟು ಬಂದ ಸನ್ಮಾನ್ಯ ಶ್ರೀ KR ಚಂದ್ರ, ನಿವೃತ್ತ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ, ಇವರಿಗೂ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದ. ಬದ್ರಿಯ ಪದವಿ ಪೂರ್ವ ಕಾಲೇಜು ಮಂಗಳೂರು ಸರ್, ತಮಗೆ ಕೂಡ ವೀರರಾಣಿ ಅಬ್ಬಕ್ಕ ಸಮಿತಿಯ ವತಿಯಿಂದ ಧನ್ಯವಾದಗಳು. ಸನ್ಮಾನ್ಯ ಸಿರಿಲ್ V ವೇಗಸ್, ನಿವೃತ್ತ ಮುಖ್ಯ ಶಿಕ್ಷಕರು ಸರ್, ತಮಗೆ ಕೂಡ ವೀರರಾಣಿ ಅಬ್ಬಕ್ಕ ಸಮಿತಿ. ಹಾಗೆಯೇ ನಮ್ಮ ಅಧ್ಯಕ್ಷರಾದ ದಿನಕರ್, ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಸನ್ಮಾನ್ಯ ಶ್ರದ್ಧಾನಂದ ಬಂಗೇರ ಗೌರವ ಉಪಾಧ್ಯಕ್ಷರು, ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ, ಜಯರಾಮ್ ಶೆಟ್ಟಿ ಹಾಗೂ ಹೈದರ್ ಪ್ರತಿಪಾಡಿ ಹಾಗೂ ಶಿಕ್ಷಣಾಧಿಕಾರಿ ಈಶ್ವರ್ ಹಾಗೂ ಗೀತಾ ದಾಮೋದರ್, ರವಿಶಂಕರ್ ಹಾಗೂ ನಮ್ಮ ಆಲೆಬಾಕ ಹಾಗೂ ದೇವಕಿ ಉಳ್ಳಾಲ್, ಇವರೆಲ್ಲರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ವೀರರಾಣಿ ಅಬ್ಬಕ್ಕ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಬಿಟ್ಟು ಹೋಗಿದ್ರೆ ಕ್ಷಮಿಸಿ, ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಮಹಿಳೆಯರು, ಪುರುಷರು ಎಲ್ಲರಿಗೂ ಅಬ್ಬಕ್ಕ ಸಮಿತಿಯ ಪರವಾಗಿ ಧನ್ಯವಾದ. ನಮಸ್ಕಾರ.